ಪಂಪನ ಬಗೆಗೆ ಅಪಾರವಾದ ಅಭಿಮಾನ ಹೊಂದಿದ್ದ ಈತ ತನ್ನನ್ನು ತಾನು ಅಭಿನವ ಪಂಪನೆಂದು ಕರೆದುಕೊಂಡಿದ್ದಾನೆ. ಯಾರ ಮುಂದೆಯೂ ತಲೆಬಾಗದ ರಾವಣನು ಸೀತೆಯ ಕಾರಣಕ್ಕಾಗಿ ಲೋಕದೆದುರು ತಲೆ ತಗ್ಗಿಸಬಾರದೆಂಬ ಉದ್ದೇಶದಿಂದ ಅವನಿಗೆ ವಿವೇಕವನ್ನು ಹೇಳುತ್ತದೆ. ತಾವರೆ ಎಲೆ ಮೇಲೆ ಇರುವಂತಹ ಆ ನೀರಿನ ಹಾಗೆ ಚಂಚಲವಾಯಿತು, ಚಲಿತವಾಯಿತು ರಾವಣನ ಮನಸ್ಸು ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCA ಮಕ್ಕಳಿಗೆ ಇಟ್ಟಿರುವಂಥ ಒಂದು ವಿಶೇಷವಾದಂಥ ಪದ್ಯವನ್ನು ಕುರಿತು ಮಾತನಾಡೋನಿದ್ದೀನಿ. ಬನ್ನಿ, ಆ ಪದ್ಯವನ್ನು ಬರೆದಿರೋದು ನಮ್ಮ ನಾಗಚಂದ್ರ ಕವಿ. ರಾಮಚಂದ್ರ ಚರಿತ ಪುರಾಣ ಅನ್ನುವಂಥ ಒಂದು ವಿಶೇಷ ಕಾವ್ಯವನ್ನು ಬರೆದಿರುವಂಥ ನಾಗಚಂದ್ರ, ಆ ಕಾವ್ಯದಿಂದ ಈ ಭಾಗವನ್ನು ನಾವು ಆರಿಸಿಕೊಂಡಿದ್ದೀವಿ. ಈ ಪದ್ಯದ ಹೆಸರು ಪಳಿಗಂ ಪಾಪಕಂ ಅಂಜದವರ್ ಏಗಯ್ಯರ್. ಎಷ್ಟು ವಿಶೇಷವಾಗಿದೆ ಅಂದ್ರೆ, ಪಳಿಗಂ ನಿಂದನೆಗೆ, ಬೈಗುಳಕ್ಕೆ, ಪಾಪಕಂ ಪಾಪಕ್ಕೆ, ನಾವು ಮಾಡಿದ ಕೆಲಸದಿಂದ ನಮಗೆ ಬರುವಂತ ಗತಿ ಗೊತ್ತಾಯ್ತಾ, ಅದಕ್ಕೆ ಅಂಜದವರ್, ಯಾರಾದ್ರೂ ಏನಾದ್ರು ಅಂದ್ಬಿಡ್ತಾರೆ ಅನ್ನುವಂಥದ್ದಕ್ಕಾಗಲಿ, ಅಪ್ಪ ನಾನು ಈ ಕೆಲಸ ಮಾಡಬಾರ್ದು, ತಪ್ಪು, ಯಾರಾದ್ರೂ ಏನೋ ಅಂತಾರೆ, ಅಪ್ಪ ಈ ಕೆಲಸ ನಾನು ಮಾಡಬಾರ್ದು, ಇದು ಪಾಪ ಸುತ್ಕೊಳ್ಳುತ್ತೆ, ಪಾಪ ಬರುತ್ತೆ, ನನಗೆ ಕೆಟ್ಟದಾಗತ್ತೆ, ಇದು ದುಷ್ಟ ಕೆಲಸ ಅನ್ನುವಂಥದ್ದನ್ನ ಎದುರ್ಕೊಳ್ಳಲ್ವಲ್ಲ ಯಾರನು. ಪಳಿಗಂ ಪಾಪಕಂ ಅಂಜದವರ್, ಎದರದವರು, ಕೇರ್ ಮಾಡದೇ ಇರೋರು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳಿ ಈ ಪದ್ಯ ಭಾಗವನ್ನು ಆರಿಸ್ಕೊಂಡಿದ್ದೀವಿ. ಮೂಲಭೂತವಾಗಿ ನಾಗಚಂದ್ರ ಕವಿ ಬರೆದಿರುವಂತ ರಾಮಚಂದ್ರ ಚರಿತ ಪುರಾಣಂ ಅನ್ನುವಂಥ ಕೃತಿಯಿಂದ ಆಯ್ದಿರುವಂತ ಭಾಗ ಇದು. ಬನ್ನಿ, ಈ ತರದೊಂದು ವಿಶೇಷವಾದಂಥ ಪದ್ಯವನ್ನ ನಮಗೆ ಬರೆದು ಕೊಟ್ಟಿರುವಂತ ನಾಗಚಂದ್ರ ಕವಿಯ ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. ನಾಗಚಂದ್ರ ಕವಿಯು ಬಿಜಾಪುರದವನೆಂದು 11ನೇ ಶತಮಾನದ ಕಡೆಯ ಭಾಗ ಮತ್ತು 12ನೇ ಶತಮಾನದ ಆದಿಭಾಗದಲ್ಲಿದ್ದವನೆಂದು ತಿಳಿದು ಬರುತ್ತೆ. ನಾಗಚಂದ್ರ ಕವಿಯನ್ನ ಬಿಜಾಪುರದವನು ಅಂತೇಳಿ ಗುರುತಿಸಿದ್ದಾರೆ. 11ನೇ ಶತಮಾನದ ಕಡೆಯ ಭಾಗದಲ್ಲಿ, 12ನೇ ಶತಮಾನದ ಆದಿ ಭಾಗದಲ್ಲಿ ಇವನು ಇದ್ದ ಅಂತ ಹೇಳಿ ವಿದ್ವಾಂಸರು ಗುರುತಿಸ್ತಾರೆ. ದ್ವಾರ ಸಮುದ್ರದ ಬಲ್ಲಾಳ ರಾಜನ ಆಸ್ಥಾನ ಕವಿಯಾಗಿದ್ದ ಈತನಿಗೂ ಕಂತಿ ಎಂಬ ಕವಯಿತ್ರಿಗೂ ಕಾವ್ಯ ಸ್ಪರ್ಧೆ ನಡೆಯುತ್ತಿದ್ದೆಂದು ಇದಕ್ಕೆ ಆಧಾರವಾಗಿ ಕಂತಿ ಅಂಪರ ಸಮಸ್ಯೆ ಎಂಬ ಗ್ರಂಥವಿರುವುದಾಗಿ ತಿಳಿದು ಬರುತ್ತದೆ. ಬಹಳ ವಿಶೇಷವಾದಂತ ಮಾಹಿತಿ. ದ್ವಾರ ಸಮುದ್ರದ ಬಲ್ಲಾಳ ರಾಜನ ಆಸ್ಥಾನ ಕವಿಯಾಗಿದ್ದಂತ ಈ ನಾಗಚಂದ್ರ, ಇವನಿಗೂ, ಈ ನಾಗಚಂದ್ರನಿಗೂ ಮತ್ತು ಕಂತಿ ಎಂಬ ಕವಯಿತ್ರಿಗೂ ಕಾವ್ಯ ಸ್ಪರ್ಧೆ ನಡೆಯುತ್ತಿತ್ತೆಂದು ಇದಕ್ಕೆ ಆಧಾರವಾಗಿ ಕಂತಿ ಹಂಪರ ಸಮಸ್ಯೆ ಎಂಬಂತ ಕೃತಿ ಇರುವುದಾಗಿ ತಿಳಿದು ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕಂತಿ ಅನ್ನುವಂತಹ ಹೆಣ್ಣು ಮಗಳು ಕವಯಿತ್ರಿಯಾಗಿದ್ದರೆ, ಅವಳು ಕಾವ್ಯವನ್ನು ರಚಿಸ್ತಾ ಇದ್ರೆ, ಏನು ಕಂತಿ ಎಂಬ ಕವಯಿತ್ರಿ ಇದ್ದಳೆಂಬುದು ನಿಜವಾದರೆ ಆಕೆ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಎಂದಾಗುತ್ತದೆ. ಅದು ವಿಶೇಷತೆ. ನಾಗಚಂದ್ರನ 12ನೆಯ ಶತಮಾನದ ಆದಿಭಾಗದಲ್ಲಿ ಇದ್ದವನೆಂದು ದೃಢವಾಗುತ್ತದೆ. ಅದರ ಜೊತೆಗೆ ನಾಗಚಂದ್ರ 12ನೇ ಶತಮಾನದ ಆದಿಭಾಗದಲ್ಲಿ ಇದ್ದ ಕವಿ ಅಂತೇಳಿ ಅದು ಕೂಡ ಖಚಿತವಾಗುತ್ತೆ. ಮುಂದಕ್ಕೆ ನೋಡಿ. ಪಂಪನ ಬಗೆಗೆ ಅಪಾರವಾದ ಅಭಿಮಾನ ಹೊಂದಿದ್ದ ಈತ ತನ್ನನ್ನು ತಾನು ಅಭಿನವ ಪಂಪನೆಂದು ಕರೆದುಕೊಂಡಿದ್ದಾನೆ. ಆಗ ನೋಡೋಕೆ ಹೋದ್ರೆ ಪಂಪ ಎಲ್ಲರಿಗೂ, ಅದಕ್ಕೆ ಅವನ ಆದಿಕವಿ ಅಂತ ಹೇಳೋದು, ಒಂದು ಹೊಸ ಪರಂಪರೆಯನ್ನ ಸೃಷ್ಟಿ ಮಾಡಿಕೊಟ್ಟವನು ನಮ್ಮ ಪಂಪ. ಅದಕ್ಕೆ ಪಂಪ ಯುಗ ಅಂತಲೇ ಕರಿತೀವಿ. ಪಂಪನ ಬಗೆಗೆ ಅಪಾರವಾದಂತ ಅಭಿಮಾನ ಹೊಂದಿದ್ದ ಈತ ತನ್ನನ್ನು ತಾನು ಅಭಿನವ ಪಂಪ ಅಂತ ಕರೆದುಕೊಂಡಿದ್ದಾನೆ. ಅವನೇ ವಿಜಯಪುರದಲ್ಲಿ ಮಲ್ಲಿ ಜಿನೇಂದ್ರ ಬಸದಿಯನ್ನು ಕಟ್ಟಿಸಿರುವುದಾಗಿ ಹೇಳಿಕೊಂಡಿದ್ದಾನೆ. ಇವನೇನೆ ವಿಜಯಪುರದಲ್ಲಿ ಏನು ಮಲ್ಲಿ ಜಿನೇಂದ್ರನ ಬಸದಿಯನ್ನ, ದೇವಸ್ಥಾನವನ್ನ, ಬಸದಿಯನ್ನ ಕಟ್ಟಿಸಿರುವುದಾಗಿ ಹೇಳಿಕೊಂಡಿದ್ದಾನೆ. ಬಾಲಚಂದ್ರ ಮತ್ತು ಮೇಘಚಂದ್ರ ಎಂಬ ಯತಿಗಳು ಇವನ ಗುರುಗಳಾಗಿದ್ದುದಾಗಿ ತಿಳಿದು ಬರುತ್ತದೆ. ಇವನ ಗುರುಗಳು ಬಾಲಚಂದ್ರ ಮತ್ತು ಮೇಘಚಂದ್ರ ಅನ್ನುವಂತ ಯತಿಗಳು ಇವನ ಗುರುಗಳಾಗಿದ್ರು ಅಂತ ತಿಳಿದು ಬರುತ್ತೆ. ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎಂಬ 2 ಕಾವ್ಯಗಳನ್ನು ಭಕ್ತಿ ವೈರಾಗ್ಯಗಳನ್ನು ಕೇಂದ್ರೀಕರಿಸಿ ರಚಿಸಿದ್ದಾನೆ.
ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಅನ್ನುವಂಥ ಈ ಕೃತಿಗಳನ್ನ ಭಕ್ತಿ ವೈರಾಗ್ಯಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಈ ಕಾವ್ಯವನ್ನು ರಚಿಸಿದ್ದಾನೆ. ಈತನಿಗೆ ಭಾರತಿ ಕರ್ಣಪುರ ಇವನಿಗಿದ್ದಂಥ ಬಿರುದುಗಳು ನೋಡಿ: ಕವಿತಾ ಮನೋಹರ, ಸಾಹಿತ್ಯ ಸರ್ವಜ್ಞ, ಸಾಹಿತ್ಯ ವಿದ್ಯಾಧರ, ಚತುರ ಕವಿ, ಸೂಕ್ತಿ ಮುಕ್ತಾವತಂಸ ಮೊದಲಾದ ಬಿರುದುಗಳಿವೆ. ನಾಗಚಂದ್ರನಿಗೆ ಈ ರೀತಿಯ ವಿಶೇಷವಾದಂತಹ ಬಿರುದುಗಳಿವೆ. ಮಲ್ಲಿನಾಥ ಪುರಾಣವು ನಾಗಚಂದ್ರನ ಮೊದಲ ಕಾವ್ಯ. ನಾಗಚಂದ್ರ ಕವಿ ಬರೆದಿರುವಂತಹ ಕಾವ್ಯಗಳಲ್ಲಿ ಮಲ್ಲಿನಾಥ ಪುರಾಣ ಅನ್ನುವಂಥದ್ದು ಅವನ ಮೊದಲ ಕಾವ್ಯ. ಇದರಲ್ಲಿ 19ನೇ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು 14 ಆಶ್ವಾಸಗಳಲ್ಲಿ ಕಟ್ಟಿಕೊಟ್ಟಿದ್ದಾನೆ. ಪಂಪರಾಮಾಯಣ, ಪ್ರಸ್ತುತ ಈಗ ನಾನೇನು ಮಾತಾಡಕ್ಕೆ ಹೊರಟಿದ್ದೀನಿ ಆ ಕಥೆಯ ಅಥವಾ ಆ ಕಾವ್ಯದ ಆಧಾರ ಗ್ರಂಥ, ಆಕಾರ ಗ್ರಂಥ ಇದು. ಪಂಪರಾಮಾಯಣ ಎಂದೇ ಪ್ರಸಿದ್ಧಿಯಾದ ರಾಮಚಂದ್ರ ಚರಿತ ಪುರಾಣವು ಜೈನ ಪರಂಪರೆಯ ರಾಮಾಯಣದ ಕಥೆಯನ್ನು ಒಳಗೊಂಡಿದೆ. ಇದು ವೈದಿಕ ರಾಮಾಯಣದ ಹಿನ್ನೆಲೆಯನ್ನು ಒಳಗೊಂಡಿಲ್ಲ, ಜೈನ ಪರಂಪರೆಯ ರಾಮಾಯಣದ ಕಥೆಯನ್ನು ಒಳಗೊಂಡಿದೆ. ನಾಗಚಂದ್ರ ಜೈನ ಕವಿ ಆಗಿರುವ ಕಾರಣಕ್ಕೆ ತನ್ನ ಪ್ರಾದೇಶಿಕ ಪರಿಸರಕ್ಕೆ, ತನ್ನ ಧಾರ್ಮಿಕ ಪರಿಸರಕ್ಕೆ, ತನ್ನ ಧಾರ್ಮಿಕ ವಾತಾವರಣದ ಅಥವಾ ಪರಿಸರಕ್ಕೆ ಹೊಂದಿಕೆ ಆಗುವ ಹಾಗೆ ಈ ಕಾವ್ಯವನ್ನ ಮರುಕಟ್ಟಿದ್ದಾನೆ. ನೋಡಿ, ಇದು 16 ಆಶ್ವಾಸಗಳಲ್ಲಿ ಮೂಡಿ ಬಂದಿದೆ ಈ ಕೃತಿ. ವಿಮಲ ಸೂರಿಯು ಪ್ರಾಕೃತದಲ್ಲಿ ಬರೆದಿರುವ ಪೌಮಚರ್ಯವು, ರವಿಶೇಣನು ಸಂಸ್ಕೃತದಲ್ಲಿ ಬರೆದಿರುವ ಪದ್ಮ ಪುರಾಣವು ಇದಕ್ಕೆ ಆಕರಗಳೆಂಬುದು ಪಂಡಿತರ ಅಭಿಪ್ರಾಯವಾಗಿದೆ. ತುಂಬಾ ಸೊಗಸಾಗಿದೆ ನೋಡಿ. ಇವನು ಹೀಗೆ ಬದಲಾಯಿಸಿಕೊಂಡು ಬರೆದಿರುವಂತ ಈ ಕೃತಿಗೆ ವಿಮಲಸೂರಿ ಬರೆದಿರುವಂತಹ, ಪ್ರಾಕೃತದಲ್ಲಿ ವಿಮಲಸೂರಿ ಅನ್ನೋನು ಬರೆದಿರುವಂತಹ ಪೌಮಚರ್ಯವು ಆಕರ ಗ್ರಂಥವಾಗಿದೆ, ಮತ್ತು ಸಂಸ್ಕೃತದಲ್ಲಿ ಬರೆದಿರುವಂತಹ ಪದ್ಮ ಪುರಾಣವು ಇದಕ್ಕೆ ಆಕರಗಳು ಅಂತ ಅಂದ್ಬಿಟ್ಟು ಪಂಡಿತರು ಅಭಿಪ್ರಾಯವನ್ನು ಪಡ್ತಾರೆ. ಜೈನ ರಾಮಾಯಣದ ಪ್ರಕಾರ ರಾಮ ಮಹಾವಿಷ್ಣುವಿನ ಅವತಾರವಲ್ಲ. ಜೈನ ರಾಮಾಯಣದ ಪ್ರಕಾರ ರಾಮ ಮಹಾವಿಷ್ಣುವಿನ ಅವತಾರ ಅಲ್ಲ. ಅವನು ಜೊತೆಗೆ ತ್ರಿಷಷ್ಟಿ ಶಲಾಕ ಪುರುಷರಲ್ಲಿ ಒಬ್ಬನಾದ ಬಲದೇವ, ಯಾರು? ರಾಮ. ಲಕ್ಷ್ಮಣ ವಾಸುದೇವನಾಗಿದ್ದಾನೆ. ರಾವಣ ಪ್ರತಿವಾಸುದೇವ. ಇಲ್ಲಿ ರಾವಣನನ್ನು ಲಕ್ಷ್ಮಣ ಕೊಲ್ಲುತ್ತಾನೆ, ರಾಮನಲ್ಲ. ಸೀತೆ ಅಯೋನಿಜೆಯಲ್ಲ, ಜನಕರಾಯನ ಔರಸ ಪುತ್ರಿ, ಜನಕರಾಯನ ಸ್ವಂತ ಮಗಳು ಅಂತ ಹೇಳ್ತಾರೆ. ಪ್ರಭಾಮಂಡಲನ ತಂಗಿ, ಪ್ರಭಾಮಂಡಲ ಅನ್ನುವಂಥ ಒಬ್ಬ ವ್ಯಕ್ತಿ ಸೀತೆಯ ಅಣ್ಣನಾಗಿದ್ದ ಅಂತ. ಸುಗ್ರೀವ ಹನುಮಂತಾದಿಗಳು ಕಪಿಗಳಲ್ಲ, ಕಪಿಧ್ವಜರು. ಈ ರೀತಿಯ ವಿಶೇಷವಾದಂಥ ಬದಲಾವಣೆಯನ್ನ ನಾಗಚಂದ್ರ ತನ್ನ ಕಾವ್ಯದೊಳಗೆ, ರಾಮಚಂದ್ರ ಚರಿತ ಪುರಾಣದೊಳಗೆ ಮಾಡ್ಕೊಂಡಿದ್ದಾನೆ. ಪ್ರಸ್ತುತ ಭಾಗವನ್ನು ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗವು 2022ರಲ್ಲಿ ಪ್ರಕಟಿಸಿರುವ ಡಾಕ್ಟರ್ ಆಸ್ಥಾನ್ ವಿದ್ವಾನ್ ತಿರುವಳ್ಳುವರ್ ಶ್ರೀನಿವಾಸ ರಾಘವಾಚಾರ್ ಮತ್ತು DL ನರಸಿಂಹಾಚಾರ್ ಅವರುಗಳು ಸಂಪಾದಿಸಿರುವ ಪಂಪರಾಮಾಯಣ ಸಂಗ್ರಹದ ಸೀತಾಹರಣಂನಿಂದ ಆರಿಸಿಕೊಳ್ಳಲಾಗಿದೆ. ಇದರ ವಸ್ತು ಆಶಯ ಏನು ಅಂತ, ಪಳಿಗಂ ಪಾಪಕಂ ಅಂಜದವರೇಗಯ್ಯರ್ ಅನ್ನುವಂತಹ ಈ ಪದ್ಯ ಯಾವ ಸಂದೇಶವನ್ನ ನಮ್ಗೆ ಬಿಟ್ಕೊಡ್ತಾ ಇದೆ? ಯಾಕಿದನ್ನ ಓದ್ಬೇಕು ಈ ಕಾಲದಲ್ಲೂ ಕೂಡ? ರಾಮಾಯಣದ ಯಾವಾಗ್ಲೂ ನಡೆದಿರುವಂತಹ ರಾಮಾಯಣದ ಕಥೆಗಳನ್ನು ಈಗ ಯಾಕ್ರಿ ಓದ್ಬೇಕು ನಾವು? ಮನುಷ್ಯ ಹೆಚ್ಚು ಆದರ್ಶಯುತವಾಗಿ ಬದುಕಿದಾಗ ಮಾತ್ರ ತಪ್ಪುಗಳ ಪ್ರಮಾಣ ಕಡಿಮೆ ಆಗುತ್ತದೆ ಅನ್ನುವಂಥದ್ದು ಸಮಾಜದ ನಂಬಿಕೆ. ಆ ನಂಬಿಕೆ ಯಾವಾಗ್ಲೂ ಕೂಡ ತೇವವಾಗಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ಮನುಷ್ಯರ ಮನದಂಗಳದಲ್ಲಿ ಕೆಟ್ಟ ಭಾವನೆಗಳ ಸುಳಿದೇ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮೇಲಿಂದ ಮೇಲೆ ಈ ರೀತಿಯ ವಿಚಾರಗಳನ್ನ, ಕಥೆಗಳನ್ನ ಮಾತನಾಡ್ತಿರ್ತೀವಿ. ಅದು ಪಠ್ಯದ ಮೂಲಕ ಆಗಿರ್ಬೋದು, ಕಥೆಗಳ ಮೂಲಕ ಆಗಿರ್ಬೋದು, ಸಿನಿಮಾಗಳ ಮೂಲಕ ಆಗಿರ್ಬೋದು. ಆದರೆ ಬಹಳ ಮುಖ್ಯವಾಗಿ ವಿಶ್ವವಿದ್ಯಾನಿಲಯಗಳು ಯುವ ಜನಾಂಗವನ್ನ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ರೀತಿಯ ಪಠ್ಯಗಳನ್ನ ಇಡ್ತಾರೆ. ಪ್ರಸ್ತುತ ಭಾಗವನ್ನು ಅಂದ್ರೆ ಪ್ರಸ್ತುತ ಈ ಪದ್ಯ ಭಾಗವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗವು 2022ರಲ್ಲಿ ಪ್ರಕಟಿಸಿರುವ ಡಾಕ್ಟರ್ ಆಸ್ಥಾನ್ ವಿದ್ವಾನ್ ತಿರುವಳ್ಳೂರ್ ಶ್ರೀನಿವಾಸ ರಾಘವಾಚಾರ್ ಮತ್ತು DL ನರಸಿಂಹಾಚಾರ್ ಅವರುಗಳು ಸಂಪಾದಿಸಿರುವ
ಪಂಪರಾಮಾಯಣ ಸಂಗ್ರಹದ ಸೀತಾಹರಣಂನಿಂದ ಆರಿಸಿಕೊಳ್ಳಲಾಗಿದೆ. ಈ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿಯ ರಾವಣ ಉದಾತ್ತ ವ್ಯಕ್ತಿತ್ವದವನು. ನಮ್ಮ ವೈದಿಕ ರಾಮಾಯಣದಲ್ಲಿ ರಾವಣ ಅಸುರ ಕುಲದವನು ಅಂತೆಲ್ಲ ಮಾತಾಡ್ತಾರೆ, ಭಯಂಕರವಾದಂಥ ಆಕೃತಿ ಇರುವಂಥ ಅವನು. ಆದರೆ ಇಲ್ಲಿ ಜೈನ ರಾಮಾಯಣದಲ್ಲಿ ಅವನು ಉದಾತ್ತ ವ್ಯಕ್ತಿತ್ವದವನು, ಒಳ್ಳೆಯ ನಡವಳಿಕೆ, ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ಅವನ ಗುರಿ. ಎಂಥ ಅದ್ಭುತ ರೀ ರಾವಣ, ಎಂಥ ಒಳ್ಳೆ ವ್ಯಕ್ತಿತ್ವದವನಾಗಿದ್ದ. ಅವನೆಂದೂ ಪರಸ್ತ್ರೀಯರನ್ನು ಬಯಸಿದವನಲ್ಲ. ರಾವಣ ಯಾವತ್ತೂ ಕೂಡ ಪರಸ್ತ್ರೀಯನ್ನ ಬಯಸಲಿಲ್ಲ. ಯಾವ ಕಾರಣಕ್ಕೆ ಅಂತಂದ್ರೆ ಪರಾಂಗನ ವಿರತಿ ವ್ರತವನ್ನು ಸ್ವೀಕರಿಸುವ ಮಹಾಪುರುಷನಾಗಿದ್ದ ಅವನು. ಪರಾಂಗನ ವಿರತಿ ಅಂತಂದ್ರೆ ಬೇರೆಯ ಸ್ತ್ರೀಯರನ್ನ, ಬೇರೆಯವರ ಹೆಂಡತಿಯರನ್ನ ಅಥವಾ ತನ್ನ ಹೆಂಡತಿಯನ್ನು ಬಿಟ್ಟು ಉಳಿದ ಎಲ್ಲಾ ಸ್ತ್ರೀಯರನ್ನು ಮಾತೃ ಸ್ವರೂಪರಾಗಿ ನೋಡುವಂತಹ ವ್ರತವನ್ನ ಪರಾಂಗನ ವಿರತಿ ವ್ರತ. ಪರಾಂಗನ ವಿರತಿ, ಆಸಕ್ತಿ ಇಲ್ಲದೆ ಇರೋದು. ಪರಾಂಗನೆ ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಆಸಕ್ತಿ ಇಲ್ಲದೆ ಇರೋದು, ಅಥವಾ ಅರ್ಥಾತ್ ಆ ಹೆಣ್ಣು ಮಕ್ಕಳ ಬಗ್ಗೆ ಮಾತೃಭಾವನೆಯನ್ನು ತಾಳುವಂತಹ ವ್ರತವನ್ನ ಸ್ವೀಕರಿಸಿದಂತಹ ಮಹಾಪುರುಷ ರಾವಣ. ಅದು ಜೈನ ರಾಮಾಯಣದಲ್ಲಿ ನಮ್ಮ ರಾಮಚಂದ್ರ ಚರಿತ ಪುರಾಣಂನಲ್ಲಿ ನಾಗಚಂದ್ರ ತಂದಿರುವಂತಹ ಒಂದು ವಿಶೇಷವಾದಂತಹ ಪ್ರಕ್ರಿಯೆ. ಆದರೆ ಹಾಗೆ ಅವನು ಪರಾಂಗನ ವಿರತಿ ವ್ರತವನ್ನ ಸ್ವೀಕರಿಸಿರುವಂತಹ ಮಹಾಪುರುಷನಾಗಿದ್ದಾಗಿಯೂ ಆಶ್ಚರ್ಯ ಎನ್ನುವಂತೆ ಶಂಭೂಕನ ಸಾವಿನಿಂದ ಕೋಪಗೊಂಡು ಅವನ ಸಾವಿಗೆ ಕಾರಣರಾದವರನ್ನು ಸಂಹರಿಸಲು ಬಂದವನು ಬಲದೇವನ ಪಕ್ಕದಲ್ಲಿದ್ದ ಸೀತೆಯನ್ನು ಕಂಡು ಮೋಹಗೊಳ್ಳುತ್ತಾನೆ. ಪರಾಂಗನ ವಿರತಿ ವ್ರತವನ್ನ ಸ್ವೀಕಾರ ಮಾಡಿದಂತ ರಾವಣ ತನ್ನ ತಂಗಿ ಇದ್ಲಲ್ಲ ಚಂದ್ರನಕಿ, ಅಥವಾ ಇದು ನಮ್ಮ ವೈದಿಕ ರಾಮಾಯಣದ ಶೂರ್ಪನಖಿ, ಅವಳ ಮಗ ಶಂಭೂಕ ಅನ್ನೋನು ಲಕ್ಷ್ಮಣನ ಅಜಾಗರೂಕತೆಯಿಂದ ಸಾವನ್ನಪ್ಪಿದ್ದಾನೆ ಯಾವುದೋ ಕಾರಣದಿಂದ. ಆ ಕಾರಣಕ್ಕೆ ಆ ಚಂದ್ರನಕಿ, ಶೂರ್ಪನಖಿ ಇದಳಲ್ಲ ಚಂದ್ರನಕಿ, ಅವಳ ಗಂಡಂದ್ರು ಕರದೂಷಣರ ಹೋಗಿ ಯುದ್ಧ ಮಾಡಿದ್ದಾರೆ, ಅವ್ರಿಗೆ ಸೋಲಾಗಿದೆ. ಇಂಥ ಸಂದರ್ಭದಲ್ಲಿ ಅವ್ರು ಯಾರು ಏನು ಎತ್ತ ಅಂತ ನೋಡಬೇಕು ಅಂತ ಹೇಳಿ, ಆಮೇಲೆ ಈ ಚಂದ್ರನಖಿಯ ದೂರಿನ ಅನ್ವಯ, ಕೋರಿಕೆಯ ಅನ್ವಯ ಅವ್ರನ್ನ ನೋಡಕ್ ಬಂದವನೆ. ಆ ಶಂಭೂಕನ ವಧೆಗೆ ಕಾರಣರಾದಂತ ಆ ರಾಮ ಲಕ್ಷ್ಮಣರನ್ನ ಕೊಲ್ಲೋದಕ್ಕೆ ಅಂತ ಬಂದ. ಸಹಜವಾಗಿ ರಾಮನನ್ನ ಬಲದೇವ ಅಂತ ಕರೀತಾರೆ ಅಂತ ಈ ಹಿಂದೆ ನಾನು ಹೇಳಿದ್ದೀನಿ ಜೈನ ರಾಮಾಯಣ. ಆ ಬಲದೇವನ ಪಕ್ಕದಲ್ಲಿದ್ದ ಸೀತೆಯನ್ನು ಕಂಡು ಮೋಹಗೊಳ್ಳುತ್ತಾನೆ. ಎಲ್ಲಾ ತನ್ನ ಹೆಂಡತಿಯನ್ನ ಬಿಟ್ಟು ಉಳಿದ ಎಲ್ಲಾ ಹೆಣ್ಣು ಮಕ್ಕಳು ಮಾತೃ ಸ್ವರೂಪರು ಅನ್ನುವಂತಹ ಪರಾಂಗನ ವಿರತಿ ಅನ್ನುವಂಥ ವ್ರತವನ್ನ ತೊಟ್ಟಿರುವಂತಹ ಧರಿಸಿದ್ದಂತಹ ರಾವಣ ಸೀತೆಯನ್ನು ನೋಡಿದ ತಕ್ಷಣ ಮರಳಾಗೋಯ್ತಾನೆ, ಮೋಹಗೊಳ್ಳುತ್ತಾನೆ. ದುರಂತ ಅದು ಹಣೆ ಬರಹ ಅಂತ ಹೇಳ್ಬಿಟ್ಟು ನಾಗಚಂದ್ರ ಕವಿ ಹೇಳ್ತಾನೆ. ಅವಳನ್ನು ಅಪಹರಿಸಲು ತನಗೆ ವಶವಾಗಿರುವ ಅವಲೋಕಿನಿ ವಿದ್ಯೆಯ ಸಹಾಯವನ್ನು ಬಯಸುತ್ತಾನೆ. ಅವಳು ತುಂಬಾ ಇಷ್ಟ ಆಗೋದ್ಲಪ್ಪ ನನಗೆ, ಆ ಬಲದೇವನ ಹೆಂಡತಿ ಸೀತೆ ನನಗೆ ತುಂಬಾ ಇಷ್ಟ ಆಗಿದ್ದಾಳೆ, ಅವಳನ್ನು ಅಪಹರಿಸ್ಬೇಕು, ಅದಕ್ಕೆ ನೀನು ಸಹಾಯ ಮಾಡಬೇಕು. ಅಪಹರಿಸ್ಬೇಕು ಅಂದ್ರೆ ಕಿಡ್ನಾಪ್ ಮಾಡಬೇಕು ಅಂತ, ಅಪಹರಿಸ್ಬೇಕು, ಅವಳನ್ನು ಕಿಡ್ನಾಪ್ ಮಾಡಬೇಕು, ನೀನು ಸಹಾಯ ಮಾಡು ಅಂತ ಹೇಳಿ ಅವಲೋಕಿನಿ ಎನ್ನುವಂಥ ವಿದ್ಯೆ ರಾವಣನಿಗೆ ಗೊತ್ತಿರುತ್ತೆ. ಏನು ಅವಲೋಕಿನಿ ವಿದ್ಯೆ ಅಂದ್ರೆ, ಯಾವುದಾದ್ರೂ ಕೆಲಸವನ್ನ ಮಾಡುವ ಮುಂಚೆ ಆ ಕೆಲಸ ಸರಿಯೋ, ಅದು ನನಗೆ ಯಶಸ್ಸನ್ನ ತಂದು ಕೊಡುತ್ತದೆಯೋ ಇಲ್ಲವೋ, ಅಥವಾ ಆ ಕೆಲಸವನ್ನ ನಾನು ಈಡೇರಿಸಿಕೊಳ್ಳಲು ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತ ಹೇಳಿ ಲೀಗಲ್ ಅಡ್ವೈಸರ್ ಅಂತ ನಾವೇನು ಈಗ ಕರ್ಕೋತೀವಿ, ಆ ರೀತಿಯ ಸ್ವರೂಪವನ್ನು ಹೊಂದಿರುವಂತಹ ಒಂದು ಹುದ್ದೆಯಲ್ಲಿರುವಂತಹ ಅವಲೋಕಿನಿ ವಿದ್ಯೆಯು ಯಾರ ಮುಂದೆಯೂ ತಲೆಬಾಗದ ರಾವಣನು ಸೀತೆಯ ಕಾರಣಕ್ಕಾಗಿ ಲೋಕದೆದುರು ತಲೆ ತಗ್ಗಿಸಬಾರದೆಂಬ ಉದ್ದೇಶದಿಂದ ಅವನಿಗೆ ವಿವೇಕವನ್ನು ಹೇಳುತ್ತದೆ. ನೋಡಿ, ಹಿಂಗೆ ನಾನು ಸೀತೆಯನ್ನ ಹೊತ್ಕೊಂಡ್ಬರ್ಬೇಕು ಅಂತಿದ್ದೀನಿ, ಇದೇನಿದು ಅಂತ. ಅದುವರೆಗೂ ಯಾರ ಮುಂದೇನು ತಲೆ ತೆಗಿಸ್ತಾ ಇರುವಂತ ರಾವಣ ಸೀತೆಯನ್ನು ಅಪಹರಿಸುವಂತ ಕಾರಣಕ್ಕೆ ತಲೆ ತೆಗಿಸ್ಬೇಕಾಗುತ್ತಲ್ಲ, ಅವನಿಗೆ ಅವಮಾನ ಆಗ್ಬಿತ್ತಲ್ಲ. ಇಲ್ಲ ನಿಂತ ಕೆಲಸ ಮಾಡಬೇಡಪ್ಪ ಅಂತೇಳಿ ಆ ಅವಲೋಕಿನಿ ಅವನಿಗೆ ಸಲಹೆಯನ್ನ ಕೊಡುತ್ತೆ. ಆತ ಕೇಳದಿದ್ದಾಗ, ಅಂದ್ರೆ ಆ ರಾವಣ ಕೇಳದಿದ್ದಾಗ ವಿಧಿ ವಿಳಸನವನ್ನು
ಯಾರಿಂದಲೂ ತಡೆಯಲು ಆಗುವುದಿಲ್ಲ. ಪೂರ್ವ ಜನ್ಮದ ಕರ್ಮ ಫಲವನ್ನು ಅನುಭವಿಸಿಯೇ ತೀರಬೇಕೆಂದು ಸುಮ್ಮನಾಗುತ್ತದೆ ಆ ಅವಲೋಕಿನಿ ವಿದ್ಯೆ. ರಣಭೂಮಿಗೆ ಹೋಗಿ ಲಕ್ಷ್ಮಣನಿಗೆ ಕೇಳದಂತೆ ವೈಕುರ್ವಣ ಶಕ್ತಿಯಿಂದ ಸಿಂಹನಾದ ಮಾಡು ಎಂದು ರಾವಣ ಹೇಳಿದಾಗ ಅವಲೋಕಿನಿ ಹಾಗೆಯೇ ಮಾಡಲಾಗಿ ರಾಮ ಸೀತೆಯ ಬಳಿ ಜಟಾಯುವನ್ನು ಕಾಯಲು ಬಿಟ್ಟು ಲಕ್ಷ್ಮಣ ಸಹಾಯಕ್ಕಾಗಿ ಸೀತೆಯನ್ನು ಬಿಟ್ಟು ಹೋಗುತ್ತಾನೆ. ಕರದೂಷಣರನ್ನ ಯಾವುದೋ ಕಾರಣಕ್ಕೆ ಆ ಶಂಭೂಕನನ್ನ ಲಕ್ಷ್ಮಣ ಕೊಂದುಬಿಡ್ತಾನೆ. ಅಚಾತುರ್ಯದಿಂದ ಆಗೋಗುತ್ತೆ. ಆ ಕಾರಣಕ್ಕೆ ಅವ್ರ ಕೋಪದಿಂದ ಹಿಂಗಾಗೋಯ್ತಲ್ಲ ಅಂತ ಬಂದು ಯುದ್ಧ ಮಾಡ್ತಿರ್ತಾರೆ. ಅಣ್ಣ, ನಾನೇ ಅವ್ರನ್ನೆಲ್ಲ ನೋಡ್ಕೋತೀನಿ, ಒಂದ್ ಕೈನ ನೀನ್ ಇಲ್ಲಿರು, ಅತ್ತಿಗೆ ಜೊತೆ ಸೀತಮ್ಮನ ಜೊತೆ ನಾನು ಹೋಗಲ್ಲಿ ಯುದ್ಧ ಮಾಡ್ತಿರ್ತೀನಿ ಆ ಕರದೂಷಣರ ಜೊತೆ. ಆಗೊಂದು ವೇಳೆ ನನಗೇನಾದ್ರೂ ಆ ಶತ್ರುಗಳ ಕೈ ಮೇಲಾಗಿ ನನ್ನ ಕೈ ಕೆಳಗಾಗಿ, ಅಂದ್ರೆ ನಾನು ಸೋಲುವ ಪರಿಸ್ಥಿತಿ ಅಥವಾ ಇನ್ಯಾವುದೋ ಅವಘಡಕ್ಕೆ ಸಿಕ್ಕಾಕಿಕೊಳ್ತಾ ಇದ್ದೀನಿ ಅಂತ ನನಗನ್ಸಿದ್ರೆ ನಾನು ನಿನ್ನನ್ನು ಕರಿತೀನಿ. ವೈಕುರ್ವಣ ಶಕ್ತಿಯಿಂದ ನಾನು ಸಿಂಹನಾದವನ್ನ ಮಾಡ್ತೀನಿ. ಅದನ್ನ ಕೇಳಿಸಿಕೊಂಡು ನನ್ನ ತಮ್ಮ ಲಕ್ಷ್ಮಣನಿಗೇನೋ ಸಮಸ್ಯೆ ಆಗಿದೆ, ತೊಂದರೆ ಆಗಿದೆ ಅಂತೇಳಿ ನೀನು ಬಂದು ನನ್ನನ್ನು ಕಾಪಾಡಬಹುದು ಅಂತ ಹೇಳಿ ತನ್ನಣ್ಣ ರಾಮನಿಗೆ ಅಥವಾ ಬಲದೇವನಿಗೆ ಹೇಳಿ ಲಕ್ಷ್ಮಣ ಹೋಗಿರ್ತಾನೆ. ನೋಡಿ, ಅದಾದ್ಮೇಲೆ ಬಿಟ್ಟು ಲಕ್ಷ್ಮಣನ ಸಹಾಯಕ್ಕಾಗಿ ಸೀತೆಯನ್ನು ಬಿಟ್ಟು ಹೋಗುತ್ತಾನೆ. ಆ ಕಾರಣಕ್ಕೆ ಅಲ್ಲಿ ಇವನೇನು ಮಾಡ್ತಾನೆ, ಹಿಂಗೆ ಹೇಳಿರೋದು ಗೊತ್ತಿದೆಯಲ್ಲ, ಆ ಅವಲೋಕಿನಿ ವಿದ್ಯೆ ಈ ವಿಷಯಗಳನ್ನು ಹೇಳುತ್ತೆ. ಅಪ್ಪ ಹಿಂಗೆ ಹೇಳಿದಾನೆ ಅಂತ. ಅದಕ್ಕೆ ಈ ರಾವಣ, ಸರಿ ನೀನೀಗ ರಾಮ ಸೀತೆಯ ಜೊತೆ ಇರಬೇಕಾದ್ರೆ ಸೀತೆಯನ್ನ ನೋತ್ಕೊಂಡೋಗಕ್ಕಾಗಲ್ಲ, ಸೀತೆಯಿಂದ ರಾಮನನ್ನು ದೂರ ಕಳಿಸ್ಬೇಕು, ಅವಾಗ ನಾನು ಇವಳನ್ನ ಅಪಹರಣ ಮಾಡ್ಬೋದು. ಹಂಗಿದ್ರೆ ಲಕ್ಷ್ಮಣನ ಕಡೆ ಕರಿಬೇಕು. ಹಾಗಾದ್ರೆ ನೀನು ಆ ಲಕ್ಷ್ಮಣನ ಧ್ವನಿಯಲ್ಲಿ ವೈಕುರ್ವಣ ಶಕ್ತಿಯಿಂದ ಈ ನಾದವನ್ನ ಮಾಡು ಅಂತ ಕೇಳ್ಕೊತಾನೆ ಅವಲೋಕಿನಿ ವಿದ್ಯೆಗೆ. ಆತ ಕೇಳದಿದ್ದಾಗ ವಿಧಿ ವಿಳಸನವನ್ನು ಯಾರಿಂದಲೂ ತಡೆಯಲು ಆಗುವುದಿಲ್ಲ. ಪೂರ್ವ ಜನ್ಮದ ಕರ್ಮ ಫಲವನ್ನು ಅನುಭವಿಸಿಯೇ ತೀರಬೇಕೆಂದು ಸುಮ್ಮನಾಗುತ್ತದೆ ಆ ಅವಲೋಕಿನಿ ವಿದ್ಯೆ. ರಣಭೂಮಿಗೆ ಹೋಗಿ ಲಕ್ಷ್ಮಣನಿಗೆ ಕೇಳದಂತೆ, ಅದು ಲಕ್ಷ್ಮಣನ್ ಕೇಳ್ದಂಗೆ ಆಯ್ತಾ, ಅದು ಬೇರೆ. ಇಲ್ಲಾಂದ್ರೆ ಮೋಸದ ಜಾಲ ಅಂತ ಗೊತ್ತಾಗ್ಬಿಡುತ್ತೆ ಅವನಿಗೆ, ಲಕ್ಷ್ಮಣನಿಗೆ. ರಣಭೂಮಿಗೆ ಹೋಗಿ ಲಕ್ಷ್ಮಣನಿಗೆ ಕೇಳದಂತೆ ವೈಕುರ್ವಣ ಶಕ್ತಿಯಿಂದ ಸಿಂಹನಾದ ಮಾಡು ಎಂದು ರಾವಣ ಹೇಳಿದಾಗ ಅವಲೋಕಿನಿ ಹಾಗೆಯೇ ಮಾಡಲಾಗಿ ರಾಮ ಸೀತೆಯ ಬಳಿ ಜಟಾಯುವನ್ನು ಕಾಯಲು ಬಿಟ್ಟು ಲಕ್ಷ್ಮಣನ ಸಹಾಯಕ್ಕಾಗಿ ಸೀತೆಯನ್ನು ಬಿಟ್ಟು ಹೋಗುತ್ತಾನೆ. ಲಕ್ಷ್ಮಣ ಅಲ್ಲೆಲ್ಲೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅವನು ಹೋಗಿ ನೋಡ್ಬೇಕು ನಾನು ಅಂತ ಅಂದ್ಬಿಟ್ಟು ಸೀತೆಯ ಬಳಿ ಜಟಾಯುವನ್ನು ಬಿಟ್ಟು ಅವನು ತೆರಳ್ತಾನೆ. ಆಗ ಪರಸತಿಯನ್ನು ಬಯಸಿದ ರಾವಣ ಅಧೋಗತಿಗಿಳಿಯುವಂತೆ ಆಕಾಶದಿಂದ ಸೀತೆಯ ಬಳಿ ಬರ್ತಾನೆ. ಆ ಮೇಲ್ಗಡೆ ಇದ್ನಲ್ಲ ಆ ಪುಷ್ಪಕ ವಿಮಾನದಲ್ಲಿ ರಾವಣ, ಅವನು ಹೋದ ಅಂತ ಗೊತ್ತಾದ ತಕ್ಷಣ ಕೆಳಗಡೆ ಬರ್ತಾನೆ. ಕವಿ ಇಲ್ಲಿ ನಿಂದೆಗೂ ಪಾಪಕ್ಕೂ ಅಂಜದವರು ಏನು ಮಾಡರು, ನಿಮ್ಮ ಪದ್ಯದ ಶೀರ್ಷಿಕೆ ಇದು. ನಿಂದೆಗೂ ಪಾಪಕ್ಕೂ ಅಂಜದವರು ಏನು ಮಾಡರು, ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಅದ್ರ ಅರ್ಥ. ಏನಾದ್ರೂ ಮಾಡ್ತಾರೆ ಎಂದು ಉದ್ಗಾರ ತೆಗೆದಿದ್ದಾನೆ. ಅಂದರೆ ಏನು ಬೇಕಾದರೂ ಮಾಡುತ್ತಾರೆ ಎಂಬ ಭಾವವಿದೆ. ಅಪರಾಧಿ ನ್ಯಾಯ ಪರೀಕ್ಷೆಯಲ್ಲಿ ಕಾಸಿದ ಕುಳವನ್ನು ಹಿಡಿಯುವಂತೆ, ಚಿಕ್ಕ ಮಗು ಉತ್ಸಾಹದಿಂದ ಕೃಷ್ಣ ಸರ್ಪವನ್ನು ಹಿಡಿಯುವಂತೆ ಸಾಹಸಿಯೂ ಅವಿವೇಕಿಯೂ ಆದ ರಾವಣ ಸೀತೆಯನ್ನು ಅಪಹರಿಸುತ್ತಾನೆ. ಅಂತ ಅದ್ಭುತವಾದಂಥ ಇಮೇಜ್ ಅನ್ನ ಕೊಡ್ತಾನೆ ನಾಗಚಂದ್ರ ಕವಿ. ರಾವಣ ಸೀತೆಯನ್ನು ಎತ್ಕೊಂಡು ಹೋಗ್ತಾ ಇರುವಂತ ಸಂದರ್ಭವನ್ನ. ಜಟಾಯು ಪ್ರತಿಭಟಿಸಿದಾಗ ಅದಕ್ಕೆ ಒಡೆಯಲು ರೆಕ್ಕೆಗಳು ಮುರಿದು ಕೆಳಕ್ಕೆ ಬೀಳುತ್ತದೆ. ಬಲೆಯಲ್ಲಿ ಸಿಲುಕಿದ ಸೋಗೆ ನವಿಲಿನಂತೆ ಸೀತೆಯು ಭಯದಿಂದ ದುಃಖತಪ್ತೆಯಾಗಿ, ಈ ದುಷ್ಟನು, ಈ ವಂಚಕನು, ಈ ದುರಾಚಾರಿ ನನ್ನನ್ನು ಒಯ್ಯುತ್ತಿದ್ದಾನೆ, ನನ್ನನ್ನು ಬಿಡಿಸುವವರಾರು, ಹಾ ರಾಮ ಎಂದು ಶೋಕಿಸುತ್ತಾಳೆ. ಈ ಪ್ರಸಂಗ ಇಲ್ಲಿನ ಕಥಾವಸ್ತುವಾಗಿದೆ. ರಾವಣನ ಉದಾತ್ತ ವ್ಯಕ್ತಿತ್ವಕ್ಕೆ ಅಡ್ಡಿಯಾದ ಸಂಗತಿಗಳನ್ನು ವಿಧಿಗೆ ಆರೋಪಿಸುವ ನಾಗಚಂದ್ರ ಕವಿಯ ಕವಿತಾ ಸಾಮರ್ಥ್ಯ ಈ ಭಾಗದಲ್ಲಿದೆ. ರಾವಣನ ಉದಾತ್ತ ವ್ಯಕ್ತಿತ್ವಕ್ಕೆ ಅಡ್ಡಿಯಾದಂತಹ ಸಂಗತಿಗಳನ್ನ, ಅವನ ಕ್ರಿಯೆಗಳನ್ನ, ಅವನ ಕೆಲಸಗಳನ್ನ ನಾಗಚಂದ್ರ ಕವಿ ವಿಧಿಗೆ ಆರೋಪಿಸ್ತಾ ಇದ್ದಾನೆ. ಸಾಮಾಜಿಕ ಮತ್ತು ನೈತಿಕ ಮಿತಿಗಳನ್ನು ಮೀರಿ ಸ್ವೇಚ್ಛೆಯಿಂದ ವರ್ತಿಸುವವರನ್ನು ಎಚ್ಚರಿಸುತ್ತದೆ.
ಪ್ರಸ್ತುತಕ್ಕೂ ಕೂಡ ನಾವಿದನ್ನ ಆಶಯವಾಗಿ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಇರುತ್ತೆ. ಆ ಕಾರಣಕ್ಕೇನೆ ನಮ್ಮ ಮನಸ್ಸುಗಳು ಕೂಡ ತಿಳಿಯಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರನೇ ಈ ಮೈಥಾಲಜಿಯ ಈ ಕಥೆಗಳನ್ನ ಈಗಲೂ ನಮ್ಗೆ ಇಟ್ಟಿರೋದು. ಸಾಮಾಜಿಕ ಮತ್ತು ನೈತಿಕ ಮಿತಿಗಳನ್ನು ಮೀರಿ ಸ್ವೇಚ್ಛೆಯಿಂದ ವರ್ತಿಸುವವರನ್ನು ಎಚ್ಚರಿಸುತ್ತದೆ. ಸಾಮಾಜಿಕ ಮತ್ತು ನೈತಿಕ ಮಿತಿಗಳನ್ನು ಯಾರು ಮೀರಬಾರ್ದು, ಆ ಚೌಕಟ್ಟುಗಳನ್ನು ಯಾರು ಮೀರಬಾರ್ದು. ಅವುಗಳ ಒಳಗಡೆ ಇದ್ದಾಗ ಆರೋಗ್ಯಕರವಾದ ಜೀವನವನ್ನ, ಆರೋಗ್ಯಕರವಾದಂಥ ಸಮಾಜವನ್ನ ನಾವು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ನಡೆಸ್ಕೊಂಡು ಹೋಗ್ಲಿಲ್ಲ ಅನ್ನೋರನ್ನ ಈ ಕಥೆಯ ಮುಖಾಂತರ ಎಚ್ಚರಿಸ್ತದೆ. ವಿವೇಕವಿಲ್ಲದ ವೀರತನ ಎಷ್ಟಿದ್ದರೂ ವ್ಯರ್ಥ ಎಂಬ ಆಶಯವಿದೆ. ವೀರತನ ಹೆಂಗಾದ್ರೂ ಇರ್ಲಿರಿ, ಆ ವೀರತನ ಸದ್ಬಳಕೆ ಆಗಬೇಕು ಅಂದ್ರೆ, ಶಕ್ತಿ ಸದ್ಬಳಕೆ ಆಗಬೇಕು ಅಂದ್ರೆ, ಬುದ್ಧಿವಂತಿಕೆ ಸದ್ಬಳಕೆ ಆಗಬೇಕು ಅಂತಂದ್ರೆ ವಿವೇಕ ಇರಬೇಕು. ಇಲ್ಲಾಂದ್ರೆ ಅಶ್ವತ್ಥಾಮ ಮಹಾಭಾರತದಲ್ಲಿ ಮಾಡೋದ್ನಲ್ಲ ಆ ರೀತಿ ಆಗೋಗುತ್ತೆ. ಆ ವಿವೇಚನೆ ಇಲ್ಲದೆ ಪ್ರಯೋಗಿಸಿದಂತ ಆಯುಧದಿಂದ ಆಗುವ ಅವಘಡಗಳನ್ನ ನಿಲ್ಲಿಸುವ ಚೈತನ್ಯ ಆದ್ರೂ ಇರಬೇಕು. ಹಂಗಿಲ್ದೇ ಇದ್ರೆ ತಾನು ಪಡೆದುಕೊಂಡಂತ ಶಕ್ತಿಗೆ ಅವಮಾನ ಮಾಡಿದಾಗೆ, ಅದನ್ನ ಪ್ರಯೋಗಿಸಲು ನಾವು ಅರ್ಹರೇ ಅಲ್ಲ. ಅದು ಬಹಳ ಮುಖ್ಯ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸಾಮಾಜಿಕ ಮತ್ತು ನೈತಿಕ ಮಿತಿಗಳನ್ನು ಮೀರಿ ಸ್ವೇಚ್ಛೆಯಿಂದ ವರ್ತಿಸುವವರನ್ನು, ಸ್ವಂತ ಇಚ್ಛೆಯಿಂದ ವರ್ತಿಸುವವರನ್ನ ಸಮಾಜದ ಕಟ್ಟುಕಟ್ಟಲೆಗೆ, ನೀತಿಗೆ, ನಿಯಮಕ್ಕೆ ಬದ್ಧರಾಗಿರ್ಬೇಕು. ನಾವು ಯಾವಾಗ್ಲೂ ಅದನ್ನ ಮೀರಿ ನಡಿಬಾರ್ದು. ಎಚ್ಚರಿಸ್ತದೆ ಈ ಕತೆ. ವಿವೇಕವಿಲ್ಲದ ವೀರತನ ಎಷ್ಟಿದ್ದರೂ ವ್ಯರ್ಥ ಎಂಬ ಆಶಯವಿದೆ. ವಿವೇಕವಿಲ್ಲದ ವೀರತನ, ಧೈರ್ಯ, ಸಾಮರ್ಥ್ಯ ಇವೆಲ್ಲವೂ ಕೂಡ ಎಷ್ಟಿದ್ರೂ ಕೂಡ ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ಕೂಡ ಈ ಕತೆ ಬಿಟ್ಕೊಡುತ್ತೆ. ಇಲ್ಲಿಂದ ಈ ಪದ್ಯ ಭಾಗ ಆರಂಭ ಆಗತ್ತೆ. ಪಳಿಗಂ ಪಾಪಕಂ ಅಂಜದವರೇಗೆಯರ್. ಈಗಾಗಲೇ ಮಾತಾಡಿದ್ದೀನಿ ನಾನು. ನಿಂದೆಗೂ ಪಾಪಕ್ಕೂ ಅಂಜದವರು ಏನು ಬೇಕಾದ್ರೂ ಮಾಡ್ತಾರೆ ಅನ್ನುವಂತಹ ಅರ್ಥದಲ್ಲಿ ಇದನ್ನು ಮಾತಾಡ್ತಾ ಇರೋದು. ಆ ಸಮಯದೊಳ್ ದಶಾಸ್ಯನ್ನೊಂದು ತಣ್ಬುಳಿಲ ತಾಣದೊಳ್ ಬರಸಿಡಿಲ ಬಳಿ ಬಿಡಿದು ಪಳುವ ಕುಡು ಮಿಂಚಿನಂತೆ ಬಲಭದ್ರನ ಕೆಲದೊಳಿರ್ದ ಸೀತೆಯಂ ಕಂಡು. ಆ ಸಮಯದಲ್ಲಿ ಏನು ಅಂತಂದ್ರೆ, ಕರದೂಷಣರು ಹಿಂಗಿಂಗೆ ಏನೋ ಆಗಿದೆ, ಶಂಭುಕನ ವಧೆ ಆಗಿದೆ, ಈ ವಿಚಾರವನ್ನೆಲ್ಲ ತಿಳ್ಕೊಂಡು ಯಾರೋ ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಚಂದ್ರನಕಿಯ ಕೋರಿಕೆಯ ಮೇರೆಗೆ ರಾವಣ ಆಕಾಶಗಾಮಿಯಾಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅವಳನ್ನು ನೋಡ್ತಾನೆ. ಯಾರನ್ನ? ಸೀತೆಯನ್ನು ನೋಡ್ತಾನೆ. ಅವಳು ಹೆಂಗ್ ಕಂಡ್ಲು ಅಂತ. ಆ ಸಮಯದೊಳ್, ಅವನು ಹಾಗೆ ಬರ್ತಾ ಇರುವಂತ ಸಮಯದಲ್ಲಿ ದಶಾಸ್ಯನ್, ದಶ ಹಾಸ್ಯ, ದಶ ಅಂದ್ರೆ 10, ಹಾಸ್ಯ ಅಂದ್ರೆ ಮುಖ, ದಶಕಂಠ, ದಶಮುಖ ಅಂತೀವಲ್ಲ ಅದು. ದಶಾಸ್ಯನ್ ಒಂದು ತಣ್ಬುಳಿಲ ತಾಣದೊಳ್, ತಣ್ಬುಳಿಲ ತಂಪಾದ ತೋಪು ಅಥವಾ ಮರಳಿರುವಂತ ಜಾಗ ಅನ್ನುವಂಥ ಅರ್ಥವನ್ನು ಕೂಡ ನಾವು ಮಾಡ್ಬೋದು. ತಣ್ಬುಳಿಲ ತಾಣದೊಳ, ಆ ಜಾಗದಲ್ಲಿ ಏನು ಬರಸಿಡಿಲ ಬಳಿ ಬಿಡಿದು, ಬರಸಿಡಿಲ ಬಳಿ ಬಿಡಿದು. ಬರಸಿಡಿಲು ಯಾವಾಗ ಬರುತ್ತೆ ಅಂದ್ರೆ ಮಳೆ ಇಲ್ಲದೆ ಬರುವ ಸಿಡಿಲನ್ನ ಬರಸಿಡಿಲು ಅಂತಿತ್ತು, ಬರಗಾಲದಲ್ಲಿ ಬರುವಂತ ಸಿಡಿಲು ಅಂತ. ಬರಸಿಡಿಲ ಬಳಿ ಬಿಡಿದು, ಹಿಂಬಾಲಿಸುವಂತೆ, ಆ ಬರಸಿಡಿಲನ್ನ ಹಿಂಬಾಲಿಸುವಂತೆ ಏನು ಪೊಳೆವ ಕುಡು ಮಿಂಚಿನಂತೆ. ಪೊಳೆವ ಹೊಳಿತಾ ಇರುವಂತ ಕುಡು ಅಂತಂದ್ರೆ ಬಳ್ಳಿ, ಬಳ್ಳಿಯ ಮಿಂಚು. ಆ ಮಿಂಚಿನ ಬಳ್ಳಿಯ ಹಾಗೆ ಬರಗಾಲದಲ್ಲಿ ಬರುವಂತಹ ಮಿಂಚಿನ ಬಳ್ಳಿಯ ಹಾಗೆ ಹೊಳಿತಾ ಇದ್ದಾಳೆ ಬಲಭದ್ರನ ಕೆಲದೊಳಿದ್ದ ಸೀತೆಯೇ. ಹಾಗೆ ಹೊಳಿತಾ ಇರುವಂತ ರಾಮನ ಪಕ್ಕದಲ್ಲಿ ಕೂತ್ಕೊಂಡು ಮಿಂಚಿನ ಹಾಗೆ, ಮಿಂಚಿನ ಬಳ್ಳಿಯ ಹಾಗೆ ಹೊಳಿತಾ ಇರುವಂತ ಸೀತೆಯನ್ನ ಕಂಡ. ಮೇಲ್ಗಡೆಯಿಂದನೇ ಬರ್ತಾ ಇದ್ದಾಗ ರಾವಣ ಸೀತೆಯನ್ನ ಕಂಡಾಗ ರಾವಣನ ಮನಸ್ಥಿತಿ ಏನಾಯಿತು ಅನ್ನುವಂಥದ್ದನ್ನ ಈ ಮುಂದಿನ ಸಾಲುಗಳಲ್ಲಿ ಕವಿ ನಾಗಚಂದ್ರ ಬರೆದಿದ್ದಾರೆ. ಬಹಳ ಸೊಗಸಾಗಿದೆ. ಪರಾಂಗನ ವಿರತಿ ಅನ್ನುವಂಥ ವ್ರತ ಮಾಡ್ತಾ ಇದ್ದ ರಾವಣ ತುಂಬಾ ಬಲಿಷ್ಠ. ಎಂತೆಂತೋ ಹೆಣ್ಮಕ್ಳು ಅವನ ಹಿಂದೆ ಬಂದು ಹೋಗವ್ರೆ. ಇದೇ ಕಾವ್ಯದಲ್ಲಿ ಉಪರಂಬೆ ಅನ್ನುವಂಥ ಹೆಣ್ಮಕ್ಳು ಬಂದು ಹೋಗಿರುವಂಥ ಉದಾಹರಣೆಗಳೆಲ್ಲ ಇದಾವೆ. ಅವಳನ್ನ ಕ್ಯಾರೆ ಅನ್ಲಿಲ್ಲ, ಹೋಗಮ್ಮ ನಿನ್ ಗಂಡನ ಜೊತೆ ಚೆನ್ನಾಗಿರು ಅಂತ ಅಂದ್ಬಿಟ್ಟು ಕಳಿಸ್ತಾನೆ ಅವನು, ಉಪದೇಶ ಮಾಡಿ. ಅಂತ ಮಹಾಪುರುಷ ಸೀತೆಯನ್ನ ನೋಡಿ
ಅವನ ಮನಸ್ಸು ಏನಾಯ್ತು ಅನ್ನುವಂಥದ್ದನ್ನ ನಾಗಚಂದ್ರ ಕವಿ ಬಹಳ ಸೊಗಸಾಗಿ ಇಲ್ಲಿ ಹೇಳ್ತಾರೆ. ಬಲೆ ದೃಷ್ಟಿಗೆ ವಜ್ರದ ಸಂಕಲ ಹೃದಯಕ್ಕೆ ಏನಿಪ ರೂಪವತಿ, ಜಾನಕಿ ಕಣ್ಬೊಲದಲ್ಲಿ ಇರೆ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತಂ ಆದುದು ಚಿತ್ತಂ. ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತಂ ಆದುದು ಚಿತ್ತಂ. ಪದ್ಮಪತ್ರದ, ಇದು ಬಹಳ ಮುಖ್ಯ, ತಾವರೆಯ ಎಲೆಯ ಮೇಲೆ ನೀರನ್ನ ಹಾಕಿದ್ರೆ ಹೇಗೆ ಈಗ ಓಡಾಡುತ್ತೋ, ಒಂದ್ ಕಡೆ ಇರೋ ಸ್ಟಾಗ್ನೆಂಟ್ ಆಗಿರಲ್ಲ, ಅದು ಹಿಂಗ ಓಡಾಡ್ತಾ ಇರತ್ತೆ ಆ ತಾವರೆ ಎಲೆಯ ಮೇಲೆ. ಹಾಗೆ ಚಂಚಲವಾಯಿತು ರಾವಣನ ಮನಸ್ಸು. ಎಷ್ಟು ಚೆನ್ನಾಗಿದ್ದಾಳೆ ಸೀತೆ, ಅಪ್ಪ ಇದೇನಿದು ಅಂಥೇಳಿ ಅವನೊಂದು ಸ್ವಲ್ಪ ಅಳ್ಳಾಡ್ಬಿಟ್ಟ ಅವಳ ಸೌಂದರ್ಯವನ್ನ ನೋಡಿ. ಅವಳ ಸೌಂದರ್ಯ ಹೆಂಗಿತ್ತು ಅನ್ನುವಂಥದ್ದು ಕವಿ ಚೆನ್ನಾಗಿ ಮಾತಾಡ್ತಾನೆ. ಬಲೆ ದೃಷ್ಟಿಗೆ, ನಾವು ಯಾವ್ದಾದ್ರು ಯಾರನ್ನ ಹಿಡಿಬೇಕು ಅಂತಂದ್ರೆ ಬಲೆ ಹಾಕ್ತೀವಿ, ಆ ಬಲೆಯನ್ನು ಬಿಡಿಸ್ಕೊಂಡು ಆಚೆಗೆ ಹೋಗಕ್ಕಾಗಲ್ಲ. ಹಾಗೆ ಸೀತೆ, ರೂಪವತಿಯಾದಂತಹ ಸೀತೆಯ ಸೌಂದರ್ಯ ರಾವಣನ ಕಣ್ಣಿಗೆ ಬಲೆಯಾಯಿತು. ಹಿಂಗು ನೋಡ್ದ, ಅಲ್ಲೇ ಇದ್ದಾನೆ, ನೋಡ್ತಾನೇ ಇದ್ದಾನೆ, ಬಲೆ ಆಗ್ತಂಗ ಆಗೋಯ್ತು ಸೀತೆಯ ರೂಪು. ಆಯ್ತಾ, ಅವನು ಪರಾಂಗನ ವಿರತಿ ವ್ರತವನ್ನ ಮಾಡ್ತಿದ್ದಾನೆ. ಛೇ ಹಂಗೆಲ್ಲ ನೋಡ್ಬಾರ್ದು ಅನ್ನೋ ಅನ್ನಿಸ್ಲಿಲ್ಲ, ಮೋಹ ಹೆಚ್ಚಾಯ್ತು ನೋಡಿ. ಬಲೆ ದೃಷ್ಟಿಗೆ, ಅವನ ಕಣ್ಣಿನ ದೃಷ್ಟಿಗೆ ಬಲಿಯಾಯಿತು ಸೀತೆಯ ರೂಪ. ಅದ್ರ ಜೊತೆಗೆ ವಜ್ರದ ಸಂಕಲೆ, ವಜ್ರದ ಸಂಕೋಲೆ ಆಯ್ತು. ಸಂಕಲೆ ಬೇಡಿ ಅಂತ ಅಷ್ಟೇ. ಅದು ಯಾವ ಥರದ್ದು? ಮಾಮೂಲಿ ಕಬ್ಬಣದ್ದಲ್ಲ, ದಾರದ್ದಲ್ಲ, ಇನ್ನೇಂದ್ರದ್ದು ಅಲ್ಲ, ವಜ್ರದ್ದು, ಭೇದಿಸಲು ಅಸಾಧ್ಯವಾದಂತ ಸಂಕೋಲೆ ಅದು. ವಜ್ರದ ಸಂಕೋಲೆ ಏನಿಪ ರೂಪವತಿ ನೋಡಿ. ಹೃದಯಕ್ಕೆ, ಕಣ್ಣಿಗೆ ಬಲೆಯಾಯಿತು, ಹೃದಯಕ್ಕೆ ಸಂಕೋಲೆ ಆಯಿತು ಅವಳ ರೂಪ. ಜಾನಕಿ ಬೊಲದೊಳಿರೆ, ಜಾನಕಿ ಅಂದ್ರೆ ಆ ಸೀತೆ ತನ್ನ ಕಣ್ಣಿನ ಪರಿಧಿಯಲ್ಲೇ ಇರಬೇಕಾದ್ರೆ ರಾವಣನ ಮನಸ್ಸೇನಾಯ್ತು ಅಂದ್ರೆ ಪದ್ಮಪತ್ರದ ಜಲಬಿಂದುವಿನಂತೆ. ಪದ್ಮಪತ್ರ, ತಾವರೆ ಎಲೆಯ ಮೇಲೆ ಇರುವಂತಹ ಆ ನೀರಿನ ಹನಿಗಳು ಹಿಂಗೆ ಓಡಾಡ್ತಾವಲ್ಲ, ಜಲಬಿಂದುವಿನಂತೆ ಚಲಿತಂ ಆದುದು, ಚಂಚಲವಾಯ್ತಾ ಇದೆ, ಅಳ್ಳಾಡ್ತಾ ಇದೆ ಅವನ ಮನಸ್ಸು. ಚಿತ್ತಂ, ರಾವಣನ ಮನಸ್ಸು ಸೀತೆಯ ರೂಪವನ್ನ ಕಂಡಾಗ ಈ ರೀತಿ ಬದಲಾವಣೆಗೆ ಒಳಗಾಯಿತು. ಎಂತ ದುರಂತ ಅಲ್ವೇನ್ರಿ? ನೋಡಿ, ಬಲೆ ದೃಷ್ಟಿಗೆ ಸೀತೆಯ ರೂಪು ರಾವಣನ ಕಣ್ಣಿಗೆ ಬಲೆಯಾಯಿತು. ವಜ್ರದ ಸಂಕಲೆಯಾಯಿತು ಹೃದಯಕ್ಕೆ, ವಜ್ರದ ಸಂಕೋಲೆಯಾಯಿತು. ಗೊತ್ತಾಯ್ತಾ? ಕಣ್ಣಲ್ಲಿ ಅವನು ಅನೇಕ ಸ್ತ್ರೀಯರನ್ನ ನೋಡಿದ್ದ, ಬಿಡು ಅಂತಿದ್ದ, ಮನ್ಸಿಗೆ ತಗೋತಾ ಇರಲಿಲ್ಲ. ಆದ್ರೆ ಇಲ್ಲಿ ಮನ್ಸಿಗೂ ನಾಟ್ಬಿಟ್ಟಿದೆ ಅವಳ ರೂಪ, ಕಣ್ಣಿನ ಮೂಲಕ ಮನಸ್ಸಿಗೂ ನಾಟಿದೆ. ಅದು ಬಿಡಿಸಿಕೊಳ್ಳಲಾಗದ ವಜ್ರದ ಸಂಕಲೆ ಆಗ್ಬಿಟ್ಟಿದೆ ಅವಳ ರೂಪ. ಬಲೆ ದೃಷ್ಟಿಗೆ ವಜ್ರದ ಸಂಕಲೆ ಹೃದಯಕ್ಕೆ ಎನ್ನಿಸುವ ರೂಪವತಿ ಜಾನಕಿ. ಅವಳು ಕಣ್ಬೊಲದೊಳಿರೆ, ತನ್ನ ಕಣ್ಣಿನ ದೃಷ್ಟಿ ಆವರಣದಲ್ಲೇ ಇರಬೇಕಾದ್ರೆ ಇವನ ಮನಸ್ಸೇನಾಯ್ತು ಅಂತಂದ್ರೆ ಪದ್ಮಪತ್ರದ ಜಲಬಿಂದುವಿನಂತೆ, ತಾವರೆ ಎಲೆ ಮೇಲೆ ಇರುವಂಥ ಆ ನೀರಿನ ಹಾಗೆ ಚಂಚಲವಾಯಿತು, ಚಲಿತವಾಯಿತು ರಾವಣನ ಮನಸ್ಸು ಅಂತ ಹೇಳ್ತಾ ಇರೋದು. ಹಿಂಗಾದಂಥ ಮನಸ್ಸು ಇನ್ಯಾವ್ಯಾವೆಲ್ಲ ವಿಚಿತ್ರಕ್ಕೆ ಸಿಕ್ಕಾಕೊಳ್ತು ನೋಡೋಣ. ತಳತಳಿಸಿ ಪೊಳೆಯ ಸೀತೆಯ ಚಳನಯನಂ, ಕಚರ ಚಕ್ರವರ್ತಿಯ ಚಿತ್ತಂ, ಕೊಳದೊಳಗೆ ಎಳೆವಾಳೆ ತೆರಂ ಬಳೆವಂತೆ ಕಲಂಕಿ ಕದಡಿತ್ ಆ ಕ್ಷಣದೊಳು. ನೋಡಿ, ಕೊಳದೊಳಗೆ ಎಳವಾಳೆ ತೆರಂ ಬಳೆವಂತೆ ಕಲಂಕಿ ಕದಡಿತ್ ಆ ಕ್ಷಣದೊಳು. ರಾವಣನ ಮನಸ್ಸು, ಆ ಚಕ್ರವರ್ತಿ, ಕಚರ ಚಕ್ರವರ್ತಿಯ ಮನಸ್ಸು ಆ ಸೀತೆಯ ಕಣ್ಣುಗಳನ್ನ ನೋಡಿ ಯಾವ ರೀತಿ ಚಂಚಲವಾಗೋಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಈಗ ಸಹಜವಾಗಿ ಹುಡುಗರು ಮಾತಾಡ್ತಿರ್ತಾರೆ,
ಅವಳ ಕಣ್ಣಿಗೆ ಫಿದಾ ಆಗೋದೆ ನಾನು ಅಂತ, ಅವಳ ಕಣ್ಣಿಗೆ ಬಿದ್ದೋದೆ ನಾನು ಅಂತ ಮಾತಾಡ್ತಿರ್ತಾರೆ. ಏ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಲವ್ ಅಲ್ಲಿ ಬಿದ್ದೋಗ್ತಾರೆ ಅಂತ ಹಿಂಗೆಲ್ಲ ಮಾತಾಡ್ತಿರ್ತಾರೆ. ಪ್ರೀತಿಗೆ ಬಿದ್ದೋದ್ರು ಅಂತ ಹೇಳ್ತಾರೆ, ಆಕರ್ಷಣೆಗೆ ಬಿದ್ದೋದ್ರು ಅಂತ ಹಿಂಗೆಲ್ಲ ಮಾತಾಡ್ತಿರ್ತಾರೆ. ಹಂಗೆ ರಾವಣನ ಪರಿಸ್ಥಿತಿ ಆಗೋಯ್ತು ಇಲ್ಲಿ. ಯಾಕೆ ಯಾವ್ದಕ್ ಮನಸ್ಸೋತ ಅವನು ಅಂತ ಹೇಳ್ತಾರೆ ನೋಡಿ. ತಳತಳಿಸಿ ಪೊಳೆಯೇ, ತಳತಳ ತಳತಳ ಅಂತ ಹೊಳಿತಾ ಇದೆ. ಏನು? ಸೀತೆಯ ಚಳನಯನ. ಆ ಸೀತೆಯ ಚಂಚಲವಾದ ಕಣ್ಣು, ಹೆಣ್ಮಕ್ಳ ಕಣ್ಣು ಬಹಳ ಸುಂದರವಾಗಿರುತ್ತೆ. ಅದ್ರಲ್ಲಿ ನಮ್ಮ ಸೀತಾಮಾತೆ ಇನ್ನೆಷ್ಟು ಚೆನ್ನಾಗಿರ್ಬೇಕು. ಆ ಕಣ್ಣು ತಳತಳನೆ ಹೊಳಿತಾ ಇದೆ. ಆ ಚಲ ನಯನಂ, ಚಂಚಲವಾದ ನಯನಂ, ಆ ಕಣ್ಣುಗಳು. ಅದು ಕಚರ ಚಕ್ರವರ್ತಿಯ ಚಿತ್ತವನ್ನ, ಕಚರ ಚಕ್ರವರ್ತಿಯಾದಂತ ನಮ್ಮ ರಾವಣನ ಚಿತ್ತವನ್ನ, ನಮ್ಮ ರಾವಣನ ಮನಸ್ಸನ್ನ ಏನ್ ಮಾಡ್ತು, ಯಾವ ರೀತಿ ಮಾಡ್ತು? ಕೊಳದೊಳಗೆ ಎಳೆವಾಳೆ ತೆರಂ. ಅವಳ ಕಣ್ಣನ್ನ ಅವನ ಹಾಗೆ ನೋಡಿದಾಗ ಇವನ ಮನಸ್ಸೇನಾಯ್ತು ಅಂದ್ರೆ, ಕೊಳದೊಳಗಿನ ಅಥವಾ ಸರೋವರದ ಒಳಗಡೆ ಎಳೆವಾಳೆ ಅಂದ್ರೆ ಬಾಳೆ ಮೀನು ಒಳೆಯುವ ಹಾಗೆ, ಗೊತ್ತಾಯ್ತಾ? ಬಾಳೆ ಮೀನು ಹಿಂಗೆ ಆಡ್ತಾ ಇರುತ್ತೆ, ಮಿಂಚ್ತಾ ಇರುತ್ತೆ, ಹಿಂಗ ಆಡ್ಕೊಂಡು ಹೊಳಿತಾ ಇರುತ್ತೆ. ಹಾಗೆ ಕಲಂಕಿ ಕದಕಿ ಅಲ್ಲಾಡಿ ಕದಡಿ ಹೋಯ್ತು ಅವನ ಮನಸ್ಸು ಆ ಕ್ಷಣದಲ್ಲಿ. ಅವಳ ಚಂಚಲವಾದಂಥ ಸೀತೆಯ ಚಂಚಲವಾದಂಥ ಕಣ್ಣುಗಳನ್ನ ನೋಡುತ್ತಾ, ಅವಳ ಒಳಿತಾ ಇರುವಂಥ ನಯನಗಳನ್ನ ನೋಡುತ್ತಾ ರಾವಣನ ಮನಸ್ಸು ಯಾವ ರೀತಿ ಆಯ್ತು ಅಂತಂದ್ರೆ, ಕೊಳದೊಳಗಡೆ ಸರೋವರದ ಒಳಗಡೆ ಹೊಳೆಯುವ ಮಿಂಚಿನ ಬಾಳೆಯ ಮೀನಿನಂತೆ ಇವನ್ನ ಹೃದಯ ಅಥವಾ ಮನಸ್ಸು ಚಂಚಲವಾಯಿತು, ಕದಡಿ ಹೋಯಿತು ಅಂತ ಹೇಳ್ತಾ ಇರೋದು. ಎಷ್ಟು ಸೊಗಸಾಗಿದೆ. ತಳತಳಿಸಿ ಪೊಳೆಯೇ, ತಳತಳಿಸಿ ಪೊಳೆಯೇ, ತಳತಳನೆ ಹೊಳಿತಾ ಇರುವಂತ ಸೀತೆಯ ಚಳನಯನಂ, ಕಚರ ಚಕ್ರವರ್ತಿಯ ಚಿತ್ತಂ. ತಳತಳಿಸಿ ಪೊಳೆಯೇ, ತಳತಳಿಸಿ ಅದು ಹೊಳಿತಾ ಇದ್ರೆ ಸೀತೆಯ ಚಳನಯನಂ, ಅವಳ ಆ ಚಂಚಲವಾದಂಥ ಕಣ್ಣುಗಳು ಹಾಗೆ ಹೊಳಿತಾ ಇದ್ರೆ, ಇಲ್ಲಿ ಕಚರ ಚಕ್ರವರ್ತಿಯ ಚಿತ್ತಮ್ಮ, ಅದನ್ನ ನೋಡ್ತಾ ಇರುವಂತಹ ರಾವಣನ ಚಿತ್ತ ಮನಸ್ಸು ಕೊಳದೊಳಗೆ ಎಳೆವಾಳೆ ತೆರಂ. ಕೊಳದಲ್ಲಿ ಸರೋವರದಲ್ಲಿರುವಂಥ ಬಾಳೆ ಮೀನು ಹೇಗೆ ಹೊಳೆಯುತ್ತಾ ಕಲಕಿ ಅಲ್ಲಾಡುತ್ತೋ ಹಾಗೆ ಆ ಕ್ಷಣದಲ್ಲಿ ರಾವಣನ ಮನಸ್ಸು ಕದಡಿ ಹೋಯಿತು. ಅವಳ ಚಂಚಲವಾದ ಕಣ್ಣುಗಳನ್ನ ನೋಡುತ್ತಾ, ಅವಳ ಅಂತ ಇಲ್ಲಿ ಸೀತೆಯ ಕಣ್ಣುಗಳನ್ನ ನೋಡ್ತಾ ರಾವಣನ ಮನಸ್ಸು ಕದಡಿ ಹೋಯಿತು ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ ಏನಾಯ್ತು ಅಂತ. ಮಾತಾಡ್ತಾ ಇದ್ದಾನೆ, ಬಹಳ ಸೊಗಸಾಗಿದೆ. ಅವಳು ಹೆಂಗವಳೆ, ಅವಳನ್ನು ಬಿಡಕ್ಕಾಗಲ್ಲ ನಾನು ಅಂತ ಅನ್ಬಿಟ್ಟು ಅವಳ ಸೌಂದರ್ಯವನ್ನ ಇಲ್ಲಿ ಮಾತಾಡ್ತಾ ಇರೋದು. ಅವಳ ಸೌಂದರ್ಯದ ಮುಂದೆ ತುಂಬಾ ಶ್ರೇಷ್ಠವಾದವು ಅಂತ ನಾವೇನ್ ಭಾವಿಸ್ಕೊಂಡಿದ್ದೀವಿ, ಅವುಗಳೆಲ್ಲ ಇವಳ ಸೌಂದರ್ಯದ ಮುಂದೆ ಏನೇನೂ ಅಲ್ಲ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕೆಲವು ಮಾತುಗಳನ್ನು ಆಡ್ತಾ ಇರೋದು. ಆರ ಮರೀಚಿ ಮಂಜರಿ ಸುಧಾರಸಧಾರೆ ಸುಧಾಂಶು ಲೇಕೆ ಕರ್ಪೂರ ಶಲಾಕೆ ನೇತ್ರ ಸುಖದಾಯಕಂ. ಈ ದೊರೆತಲ್ಲಂ ಈಕೆ ಶೃಂಗಾರ ಸಮುದ್ರಮಂ ಕಡೆಯೇ ರುದ್ಭವನ್ ಉದ್ಭವೆಯಾದಳ್ ಎಂದು ಕಣ್ಣಾರೆ ದಶಾಸ್ಯನ್ ಈಕ್ಷಿಸಿ ಕಣ್ಣರಿದು ಆರೆ ಮನ್ಮಥಂ. ಬಹಳ ಸೊಗಸಾಗಿರುವಂತ ಪದ್ಯ. ಯಾರಾದ್ರೂ ಎಡವು ಬಿದ್ರೆ, ಯಾರಾದ್ರೂ ಏನಾದ್ರು ಹಾಳಾಗ್ತಾ ಇದ್ರೆ ಅವ್ರನ್ನ ನೋಡಿ ಸಂತೋಷ ಪಡೋರು ಕೆಲವ್ರು ಇರ್ತಾರೆ. ಹಂಗಾಯ್ತಾ ಇದೆ ಇಲ್ಲಿ ಮನ್ಮಥನ್ ವಿಷಯ, ಹಂಗೆ ಆಯ್ತಾ ಇರೋದು. ಇಷ್ಟು ದಿವಸ ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಪರಾಂಗನ ವಿರತಿ ವ್ರತ ಅನ್ನುವಂಥದ್ದನ್ನ ಮಾಡ್ಕೊಂಡು, ಈಗ ಅವ್ನು ತಪ್ಪಿಸ್ಕೊಳ್ಳಿ, ಈಗ ತಪ್ಪಿಸ್ಕೊಳ್ಳಿ ನೋಡೋಣ. ಅವನು ಯಾರನ್ನಾದ್ರೂ ನೋಡಿದ್ರೆ ಆಸೆ ಅನ್ನುವಂಥ ದುಃಖತ್ತೆ ಅವನಿಗೆ. ಈಗ ಮನಸ್ಸಿನಲ್ಲಿ ಚಂಚಲತೆ ತುಂಬಿಕೊಂಡಿದೆ ಅವನಿಗೆ, ಗೊತ್ತಾಯ್ತಾ? ಪರಾಂಗನ ವಿರತಿ ವ್ರತ ಅನ್ನುವಂಥದ್ದನ್ನ ಗಟ್ಟಿಯಾಗಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವನಿಗೆ. ಈಗ ನಾನು ಅವನು ಹಿಡಿದು ಬಿಡ್ತೀನಿ. ನಾನು ಲೋಕದಲ್ಲಿ ಕಾಮನಿಂದ ಬಿಡಿಸಿಕೊಳ್ಳುವುದು ಕಷ್ಟ ಸಾಧ್ಯವಾದದ್ದು. ಇಲ್ಲಿ ಸೀತೆಯ ರೂಪು ಹೇಗಿದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಆರ ಮರೀಚಿ ಮಂಜರಿ ಅಂತಂದ್ರೆ ಆರ ಮುತ್ತಿನ ಹಾರದ, ಮರೀಚಿ ಅಂದ್ರೆ ಕಿರಣ ಅಂತ, ರಶ್ಮಿ ಅಂತ, ಮಂಜರಿ ಅಂದ್ರೆ ಗೊಂಚಲು. ಮುತ್ತಿನ ಹಾರದ ಕಿರಣಗಳ ಗೊಂಚಲುಗಳು ಕಣ್ಣಿಗೆ ತುಂಬ ಸುಖದಾಯಕ.
ಕಣ್ಣಿಗೆ ಯಾವೆಲ್ಲ ಸುಖದಾಯಕವಾಗಿದ್ದಾವೆ, ಈ ಯಾವನು ಕೂಡ ಇವಳ ಮುಂದೆ ಕಣ್ಣಿಗೆ ಸುಖದಾಯಕವಲ್ಲ, ಸೀತೆಯನ್ನ ಬಿಟ್ರೆ ಅಂತ ಅನ್ಬಿಟ್ಟು ಅವನಿಗೆ ಅನ್ನಿಸ್ತಾ ಇದೆಯದು. ಆರ ಮರೀಚಿ ಮಂಜರಿ, ಮಂಜರಿ ಅಂದ್ರೆ ಗೊಂಚಲು ಅಂತ, ಮರೀಚಿ ಅಂದ್ರೆ ಕಿರಣ, ರಶ್ಮಿ ಅಂತ. ಅಂದ್ರೆ ಚಂದ್ರನ ಮುತ್ತಿನ ಹಾರದ ಕಿರಣಗಳಿದೆಯಲ್ಲ, ರಶ್ಮಿ ಇದೆಯಲ್ಲ, ಅದು ಹೊಳಿತಾ ಇದೆ ಪರಪರ. ಆಹಾ ಎಷ್ಟು ಚೆನ್ನಾಗಿದೆ ರೀ ಅಂತ ಅನ್ಸುತ್ತೆ ನಮ್ಗೆ ಅಲ್ವಾ, ಮನ್ಸೆಳೆಯುತ್ತೆ. ಆ ಥರದ್ದಾಗಿರ್ಲಿ, ಅಥವಾ ಸುಧಾರಸಧಾರೆ, ಅಮೃತದ ರಸಧಾರೆ, ಅಮೃತದ ಹಾಲಿನ ಧಾರೆ, ಅದನ್ನು ನೋಡೋದಕ್ಕೆ ಚಂದ, ಆ ಥರದ್ದೊಂದು ಸುಧಾರಸಧಾರೆಯಾಗಿರ್ಲಿ, ಅಥವಾ ಸುಧಾಂಶು ಲೇಖೆಯಾಗಿರಲಿ. ಸುಧಾಂಶು ಅಂದ್ರೆ ಚಂದ್ರನ ಕಿರಣಗಳು, ಗೊತ್ತಾಯ್ತಾ? ಸುಧಾಂಶು ಲೇಖೆಯಾಗಿರಲಿ, ಚಂದ್ರನ ಕಿರಣಗಳು ಬೀಳ್ತಾ ಇರೋದಾಗಿರ್ಲಿ. ಯಾರು ಚಂದ್ರನ ಬೆಳದಿಂಗಳನ್ನು ಬೇಡ ಅಂತಾರ್ರಿ, ಎಷ್ಟು ಸೊಗಸಲ್ವಾ. ಆರ ಮರೀಚಿ ಮಂಜರಿಯಾಗಿರ್ಲಿ, ಸುಧರಸಧಾರೆಯಾಗಿರ್ಲಿ, ಸುಧಾಂಶು ಲೇಖೆ ಆಗಿರ್ಲಿ, ಜೊತೆಗೆ ಕರ್ಪೂರ ಶಲಾಕೆಯಾಗಿರಲಿ, ಕರ್ಪೂರದಿಂದ ಮಾಡಿರುವಂತ ಶಲಾಕೆಯೂ ಆಗಿರಲಿ. ಇವೆಲ್ಲವೂ ಕೂಡ ನೇತ್ರ ಸುಖದಾಯಕಂ, ಕಣ್ಣುಗಳಿಗೆ ಹೆಚ್ಚು ಮೋಹಕತೆಯನ್ನ, ಸಂತೋಷವನ್ನ ಉಂಟು ಮಾಡುವವು. ಈ ದೊರೆತಲ್ಲಂ ಅಂತ ಇವು ಇವಳಿಗೆ ಸಮಾನವಲ್ಲ, ಇವಳ ಸೌಂದರ್ಯಕ್ಕೆ ಸಮಾನವಲ್ಲ. ಯಾರಿಗೆ ಅಂದ್ರೆ ಸೀತೆಯ ಸೌಂದರ್ಯಕ್ಕೆ ಸಮಾನವಲ್ಲ. ಇಂಥ ಇವು ಒಂದ್ಸರಿ ನೋಡಿದ್ರೆ ಹಿಂಗೆ ನೋಡ್ತಾ ಇರ್ಬೇಕು ಅನ್ನುವಂಥ ಇವು ಸೀತೆಯ ಸೌಂದರ್ಯಕ್ಕೆ ಸಮಾನವಲ್ಲ. ಈಕೆ ಯಾಕೆ ಅಂತಂದ್ರೆ, ಯಾಕೆ ಸಮಾನವಲ್ಲ ಅಂತಂದ್ರೆ, ಇವಳೇನು ಸಾಧಾರಣವಾದ ಹೆಣ್ಮಗಳಲ್ಲ. ಏನು ಈಕೆ ಶೃಂಗಾರ ಸಮುದ್ರಮಂ ಕಡೆಯೇ ರುದ್ಭವನ್, ಶೃಂಗಾರ ಸಮುದ್ರವನ್ನ, ಕ್ಷೀರ ಸಮುದ್ರವನ್ನ ಕಡೆದಾಗ ಅಪ್ರತಿಮ ಸುಂದರಿಯಾದ, ಲೋಕ ಸುಂದರಿಯಾದ ಲಕ್ಷ್ಮಿಯ ಉದ್ಭವಿಸಿದಳು. ಕ್ಷೀರ ಸಮುದ್ರವನ್ನ ಕಡೆದಾಗ ಇಲ್ಲಿ ಕಡಿತಾ ಇರೋದು ಯಾರು? ಮನ್ಮಥ. ಯಾವ ಸಮುದ್ರವನ್ನ? ಶೃಂಗಾರ ಸಮುದ್ರವನ್ನ. ಶೃಂಗಾರ ಸಮುದ್ರವನ್ನೇ ಕಡೆಯೇ ರುದ್ಭವನ್, ರುದ್ಭವನ್ ಅಂದ್ರೆ ಮನ್ಮಥ ಅಂತ. ರುದ್ಭವನ್ ಅದನ್ನ ಕಡಿದ್ರೆ ಆಗ ಉದ್ಭವೆಯಾದಳೆಂದು. ಮನ್ಮಥ ಶೃಂಗಾರ ಸಮುದ್ರವನ್ನ ಕಡೆದಾಗ ಹುಟ್ಟಿದವಳು ಇವಳು ಅನ್ನುವ ಹಾಗೆ ಇದ್ದಾಳಂತೆ ಸೀತೆ. ಆ ಕಾರಣಕ್ಕೆ ಇವ್ಯಾವು ಕೂಡ ಸುಖದಾಯಕವಲ್ಲ ಕಣ್ಣಿಗೆ ಇವಳ ಮುಂದೆ ಅಂತ ಹೇಳ್ತಾ ಇರೋದು. ರುದ್ಭವನ್ ಉದ್ಭವೆಯಾದಳು ಎಂದು ಮನ್ಮಥ ಶೃಂಗಾರ ಸಮುದ್ರವನ್ನ ಕಡೆದಾಗ ಇವಳು ಹುಟ್ಟಿದಳೇನೋ ಅಂತ ಅಂದುಕೊಂಡು ರಾವಣ ಹೀಗೆ ನೋಡ್ತಾ ಇದ್ದಾನೆ ಅವಳನ್ನ ಎಂದು ಕಣ್ಣಾರೆ ದಾಶಾಸ್ಯನ್ ಈಕ್ಷಿಸಿದನ್. ಕಣ್ಣಾರೆ ಅವಳನ್ನ ಮನಸಾರೆ, ಅಪ್ಪ ಎಷ್ಟು ಚೆನ್ನಾಗಿದ್ದಾಳಯ್ಯೋ, ನಾ ಹಿಂದೆ ಯಾರು ನೋಡೇ ಇಲ್ವಲ್ಲ ಅಂತೇಳಿ ಹೀಗೇ ನೋಡ್ತಾ ಇದ್ದಾನೆ ನೋಡಿ. ಕಣ್ಣಾರೆ ದಸಾಸ್ಯನ್ ಈಕ್ಷಿಸಿದನ್, ನೋಡಿದ. ಅವನು ಈಕ್ಷಿಸಿದ್ದನ್ನ ಇದ್ದ ಮನ್ಮಥ ಇದ್ನಲ್ಲ ಕಾಯ್ಕೊಂಡು, ಅಪ್ಪಪ್ಪಪ್ಪ ಯಾವ ಹೆಣ್ಮಕ್ಳು ಬಂದ್ರು ಕೂಡ ನಾನು ಪರಾಂಗನ ವಿರತಿ ವ್ರತ ತಗೊಂಡಿದ್ದೀನಿ, ನೀವೆಲ್ಲರೂ ನನಗೆ ಮಾತೃ ಸ್ವರೂಪರು, ನೀವು ದೂರ ಇರಿ ಅಂತ ಇದ್ದ. ಅವನ ಆಸೆಗೆ ಬಯಕೆಗೆ ಯಾವುದಕ್ಕೂ ಸೊಪ್ಪೆ ಆಗ್ತಾ ಇರ್ಲಿಲ್ಲ ಇವನು. ಅಂತ ಪ್ರಾಮಾಣಿಕ ಸಚ್ಚಾರಿತ್ರ ಉಳ್ಳವನಾಗಿದ್ದ ರಾವಣ. ಈಗ ಆ ಹೆಣ್ಣುಮಗಳನ್ನ, ಸೀತೆಯನ್ನ ಕಣ್ಣಾರೆ ಕಂಡು ಆಸೆ ಪಟ್ನಲ್ಲ, ಅದನ್ನ ಹೀಗೇ ನೋಡ್ತಾ ಇದ್ದ ಮನ್ಮಥ. ಕಣ್ಣಾರೆ ದಶಾಶನ್ ಈಕ್ಷಿಸಿದನ್, ಅವನು ಮನಸ್ಸಿನಿಂದ ಕಣ್ಣಾರೆ ಆ ಸೀತೆಯ ಸೌಂದರ್ಯವನ್ನು ಹಿಂಗೆ ನೋಡ್ತಿದ್ನಲ್ಲ, ಅದನ್ನ ನೋಡ್ಬಿಟ್ಟ. ಯಾರು? ಮನ್ಮಥ. ಕಣ್ಣಾರೆ ದಸಾಸ್ಯನ್ ಈಕ್ಷಿಸಿದನ್, ಈಕ್ಷಿಸಿ ಅವನು ನೋಡ್ದ. ಈಕ್ಷಿಸಿ ಏನು? ಕಣ್ಣರಿದು ರಾವಣನ ಕಣ್ಣಿನಲ್ಲಿರುವ ಆಸೆಯನ್ನ, ಮೋಹವನ್ನ ನೋಡ್ದ. ಓಹೋ, ಇವನಿಗೆ ಮೋಹ ಹುಟ್ಕೋತು, ರಾವಣನಿಗೆ ಮೋಹ ಬಂದ್ಬಿಡ್ತು, ಆಸೆ ಬಂದ್ಬಿಡ್ತು ಸೀತೆಯನ್ನ ನೋಡಿ ಅಂತೇಳಿ. ಕಣ್ಣರಿದು ಆರೆ, ಕಣ್ಣರಿದು ರಾವಣನ್ನ ಕಣ್ಣ ಅರಿದು ಅರ್ಥ ಮಾಡ್ಕೊಂಡು ಆರೆ ಅಂದ್ರೆ ಗರ್ಜಿಸಿದ. ಯಾರು? ಮನ್ಮಥಂ.
ಆ ಮದನ ಆಸೆಗಳನ್ನು ಸೃಷ್ಟಿ ಮಾಡುವಂತಹ ಆ ಮದನ ಆರೆ ಗರ್ಜಿಸಿದ. ಓಹೋ, ರಾವಣ ಇನ್ನ ಪರಾಂಗನ ವಿರತಿ ವ್ರತವನ್ನ ಮಾಡ್ಕೊಂಡು ನನ್ನಿಂದ ದೂರ ಇದ್ನಲ್ಲ, ಇವನು ನನಗೆ ಸಿಕ್ಕಾಕೊಂಬಿಟ್ಟ. ಇನ್ನ ಇವನು ಬೇರೆ ರೀತಿಯಲ್ಲಿ ಹೆಣ್ಮಕ್ಳನ್ನು ಬಯಸ್ತಾನೆ, ಸೀತೆಯನ್ನ ಬಯಸ್ಬಿಟ್ಟ ಇವನು. ಗೊತ್ತಾಗೋಯ್ತು ನನಗೆ, ಈಗ ನನ್ನ ಬಲೆಗೆ ಸಿಕ್ಕಾಕೊಂಡ ಅಂಥೇಳಿ ಮನ್ಮಥ ಗರ್ಜಿಸಿದ. ಆರ ಮರೀಚಿ ಮಂಜರಿ ಸುಧಾರಸಧಾರೆ ಸುಧಾಂಶು ಲೇಖೆ ಕರ್ಪೂರ ಶಲಾಕೆ ನೇತ್ರ ಸುಖದಾಯಕಂ. ಎಷ್ಟು ಚೆನ್ನಾಗಿದೆ ನೋಡಿ. ಇವೆಲ್ಲವೂ ಕೂಡ ಮನೋಹರವಾಗಿ ಕಣ್ಣಿಗೆ ಕಾಣಿಸುತ್ತವೆ ಅಲ್ವಾ. ಇವೆಲ್ಲಕ್ಕಿಂತಲೂ ಇವ್ಯಾವಕ್ಕೂ ಸಮಾನವಲ್ಲ ಸೀತೆ, ಅಥವಾ ಇವ್ಯಾವನು ಕೂಡ ಸೀತೆಗೆ ಸಮಾನವಲ್ಲ ಅಂತ ಹೇಳ್ತಾ ಇರೋದು. ಇವೆಲ್ಲದಕ್ಕಿಂತಲೂ ಶ್ರೇಷ್ಠಳು. ಒಂದ್ಸರಿ ಹಿಂಗ್ ನೋಡಿದ್ರೆ ಹಾಗೇ ನೋಡ್ತಾ ಇರ್ಬೇಕು ಅನ್ನಿಸ್ತಾ ಇದೆ ಈಗ ಸೀತೆಯ ಸೌಂದರ್ಯ. ಅದನ್ನೇ ಹೇಳ್ತಾ ಇರೋದು. ನೇತ್ರ ಸುಖದಾಯಕಂ ಈ ದೊರೆತಲ್ಲಮ್ಮೀಕೆ. ದೊರೆತು ಅಂದ್ರೆ ಸಮಾನ ಅಲ್ಲ, ದೊರೆತಲ್ಲ, ಇವಳು ಸಮಾನವಲ್ಲ, ಇವುಗಳು ಇವಳಿ ಸೌಂದರ್ಯಕ್ಕೆ ಸಮಾನವಲ್ಲ ಈಕೆ. ಯಾಕೆ ಅಂತಂದ್ರೆ ಇವುಗಳಿಗೆ ಇವಳು ಸಮಾನವಲ್ಲ. ಈ ದೊರೆತಲ್ಲಂ ಇವಳಿಗೆ, ಈ ಸೀತೆಗೆ ಸಮಾನವಲ್ಲ ಇವು. ಯಾಕೆ ಅಂತಂದ್ರೆ ಈಕೆ ಶೃಂಗಾರ ಸಮುದ್ರವನ್ನ ಮನ್ಮಥ ಕಡೆದಾಗ ಹುಟ್ಟಿದವಳಾಗಿರೋ ಕಾರಣಕ್ಕೆ ಎಲ್ಲ ಭೂಮಿಯ ಮೇಲಿನ ಎಲ್ಲ ವಿಶೇಷಕ್ಕಿಂತಲೂ ವಿಶೇಷವಾಗಿ ಕಾಣಿಸ್ತಾಳೆ, ಮನಸೆಳೆದು ಬಿಡ್ತಾಳೆ. ಯಾಕಂದ್ರೆ ಶೃಂಗಾರ ಸಮುದ್ರದಲ್ಲಿ ಹುಟ್ಟಿರೋದು ಇವಳು. ಕ್ಷೀರ ಸಮುದ್ರದಲ್ಲ, ಯಾವ ಸಮುದ್ರದಲ್ಲ, ಶೃಂಗಾರ ಸಮುದ್ರದಲ್ಲೇ ಹುಟ್ಟಿದವಳು. ಅದನ್ನ ಸ್ವತಃ ಕಡೆದವನು ಯಾರು? ಮನ್ಮಥ, ರುದ್ಭವನ್ ಅನ್ಕಳ್ದಿದ್ದಾನೆ. ಆ ಕಾರಣಕ್ಕೆ ಇವುಗಳಿಗೆ ಅವಳ ರೂಪು ಸಮಾನವಾಗಿಲ್ಲ, ಅಥವಾ ಅವಳ ರೂಪಿಗೆ ಇವುಗಳು ಸಮಾನವಾಗಿಲ್ಲ. ಆ ರೀತಿಯಾಗಿ ಆಸೆ ಪಟ್ಟು ನೋಡ್ತಿದ್ನಲ್ಲ ನೋಡಿ. ಕಡೆಯೇ ಶೃಂಗಾರ ಸಮುದ್ರಮಂ ಕಡೆಯೇ ರುದ್ಭವನ್. ಆ ಮನ್ಮಥನು ಕಡೆದಾಗ ಉದ್ಭವೆಯಾದಳೆಂದ. ಓಹೋ, ಇವಳು ಶೃಂಗಾರ ಸಮುದ್ರವನ್ನ ಮನ್ಮಥ ಕಡೆದಾಗ ಹುಟ್ಟಿದವಳು ಇವಳು ಅಂತ ಹೇಳಿ ರಾವಣ ಹೀಗೆ ನೋಡ್ತಾ ಇರ್ಬೇಕಾದ್ರೆ ಕಣ್ಣಾರೆ ದಶಾಸ್ಯನ್ ಈಕ್ಷಿಸಿದನ್. ನೋಡ್ತಾ ಇದ್ದವನು ದಸಾಸ್ಯನ್ ಈಕ್ಷಿಸಿದನ್. ಅವನು ಹಾಗೆ ನೋಡ್ತಾ ಇದ್ದದನ್ನ ಈಕ್ಷಿಸಿ, ಯಾರು? ಮನ್ಮಥ ಕಣ್ಣರಿದು ಅವನ ಕಣ್ಣುಗಳನ್ನ ಅರ್ಥ ಮಾಡ್ಕೊಂಡು ಓಹೋಹೋ ಇವನು ಸೋತೋಗಿದ್ದಾನೆ ಅಂತೇಳಿ ಆರೆ ಗರ್ಜಿಸಿದ. ಮನ್ಮಥಂ ಸಿಕ್ಕಾಕೊಂಡ. ಈಗ ಅಷ್ಟಿಂದಿದ್ದ ಸಿಕ್ಕಾಕೊಂಡಿಲ್ಲ, ಈಗ ಸಿಕ್ಕಾಕೊಂಡ ಅಂತೇಳಿ ಮನ್ಮಥಂಗೇನು ಸಂತೋಷ ಆಗೋಯ್ತು. ನೋಡೋಣ ಏನಾಗುತ್ತೆ ಮುಂದಕ್ಕೆ. ಪಲರುಂ ವಿದ್ಯಾಧರ ಸ್ತ್ರೀಯರುಂ ಅಮರಿಯರುಂ ಮಾನವ ಸ್ತ್ರೀಯರುಂ ತಮ್ಮಲವಿಂ ಮೇಲ್ ವಾಯ್ದೊಡಂ ಮುನ್ ಬಗೆಯದ ಬಗೆ ಏನಾದುದೆಂದು ಉದ್ಧತಂ ಮೂದಲಿಸುತ್ತಂ ರೂಪಿನೊಳ್ ಮಚ್ಚರಿಸುವನ್ ಎನಗೆ ಎಂದು ಅಂಬನ್ ಅಂಬಟ್ಟುವನ್ನಂ ಫಲಕಾಲಕ್ಕೆ ಏಸುವೆತ್ತಂ ದಶಮುಖನ್ ಎನ್ನುತ್ತುಂ ಮನ್ಮಥಂ ಮಾಡದೆ ಎಚ್ಚಂ. ಇದು ಅದ್ಭುತವಾಗಿದೆ. ಇದು ರಾವಣನ ವ್ಯಕ್ತಿತ್ವ ಮತ್ತು ಮನ್ಮಥನ ಸಂಭಾಷಣೆ ಬಹಳ ಸೊಗಸಾಗಿದೆ. ಇದು ರಾವಣ ಹೆಂಗಿದ್ದವನು, ಅವನ ವ್ಯಕ್ತಿತ್ವ ಎಂಥದ್ದು ಅಂತ ಮಾತಾಡ್ತಾ ಇರೋದು. ಈಗ ಬಿದೋದ್ನಲ್ಲಪ್ಪ ಸೀತೆಯ ಮೂಲಕ ಅಂಥೇಳಿ ಹೆಂಗಿದ್ದವನು ಇವನು. ಎಂತೆಂಥ ಸ್ತ್ರೀಯರೆಲ್ಲ ಇವನಿಂದೆ ಬಿದ್ದಿದ್ರು. ಆಗಿದ್ದಿದ್ದು ಮನಸ್ಸು ಈಗೇನಾಯ್ತು ಅಂತ ಅಂದ್ಬಿಟ್ಟು ಮೂದಲಿಸ್ತಾ ಇದ್ದಾನೆ ಮನ್ಮಥ. ಎಷ್ಟು ಚೆನ್ನಾಗಿದೆ ನೋಡಿ. ಪಲರುಂ ವಿದ್ಯಾಧರ ಸ್ತ್ರೀಯರುಂ, ಹಲವಾರು ಜನ ವಿದ್ಯಾಧರ ಸ್ತ್ರೀಯರು ಎಲ್ಲ ರೀತಿಯಲ್ಲೂ ಕೂಡ ಆಕರ್ಷಣೆಗೆ ಒಳಗಾಗಬಹುದಾದಂಥ ಸೌಂದರ್ಯವನ್ನ, ವಿದ್ಯೆಯನ್ನ, ನಾಜೂಕುತನವನ್ನ ಎಲ್ಲವನ್ನೂ ಉಳ್ಳಂತ ದೇವತಾ ಸ್ತ್ರೀಯರು ಅನ್ನೋ ಹಾಗೆ ಇರೋರವರು. ಅವರು ಅದ್ರ ಜೊತೆ ಅಮರಿಯರು, ಸ್ವರ್ಗದ ದೇವತೆಗಳು ಮತ್ತೆ ಅಮರಿಯರು ಅಂತ. ಸ್ವರ್ಗದ ದೇವತೆಗಳು ಕೂಡ ಅವನ ಹಿಂದೆ ಬಿದ್ದಿದ್ರು. ಅದ್ರ ಜೊತೆಗೆ ಮಾನವ ಸ್ತ್ರೀಯರು ಕೂಡ ಒಲವಿಂ. ಇವನು ಪ್ರಪೋಸ್ ಮಾಡಿರ್ಲಿಲ್ಲ ಇವ್ರು ಯಾರಿಗೂ ಕೂಡ. ಅವರೇನೆ
ಅಂದ್ರೆ ಆ ವಿದ್ಯಾಧರ ಸ್ತ್ರೀಯರು, ಅಮರಿಯರು, ಮಾನವ ಸ್ತ್ರೀ ಇವರೆಲ್ಲರೂ ಕೂಡ ರಾವಣ ಐ ಲೈಕ್ ಯು, ರಾವಣ ಐ ಲೈಕ್ ಯು ಅನ್ಕೊಂಡು ಹೋಗ್ತಾ ಇದ್ರು, ಐ ಲವ್ ಯು ಅನ್ಕೊಂಡು ಹೋಗ್ತಾ ಇದ್ರು. ಇವನು ಸೀಟ್ ಕತ್ತಿರ್ಲಿಲ್ಲ. ಹೆಚ್ಚು ಹೋಗಿ ಆ ಕಡೆಗೆ, ನಾನು ಪರಾಂಗನ ವಿರುತಿ ಅನ್ನುವಂಥ ವ್ರತವನ್ನ ಮಾಡ್ತಾ ಇರೋನು ನಾನು. ನೀವೆಲ್ಲರೂ ನನಗೆ ಮಾತೃ ಸ್ವರೂಪರ ಕಾಣಿಸ್ತಾ ಇದ್ದೀರಿ, ದೂರ ಹೋಗಿ, ನನ್ಗಿಷ್ಟ ಇಲ್ಲ ಇದು. ಆಸೆಯನ್ನ ಮನಕ್ಕೆ ಕಳಿಸುವಂತಹ ಮನ್ಮತ ಏನಪ್ಪಾ ಹಿಂಗೆ ಹೇಳ್ತಾನಲ್ಲ ಇವನು ಅಂತ ಅನ್ಕೋತಾ ಇದ್ದ ಯಾವಾಗ್ಲೂ. ಈಗ ಮಹಾ ಆನಂದ ಆಗ್ಬಿಡೈತೆ, ಅವನೇ ಹೇಳ್ತಾ ಇರೋದೀಗ. ಹಂಗೇ ನಿನ್ನ ಹತ್ರ ರಾವಣ ಹಲವಾರು ಜನ ವಿದ್ಯಾಸ್ತ್ರೀಯರು, ವಿದ್ಯಾಧರ ಸ್ತ್ರೀಯರುಂ ಅಮರಿಯರುಂ, ಸ್ವರ್ಗದ ಹೆಣ್ಮಕ್ಳು ಕೂಡ, ವಿದ್ಯಾಧರ ಸ್ತ್ರೀಯರು ಕೂಡ, ಅದರ ಜೊತೆಗೆ ಮಾನವ ಸ್ತ್ರೀಯರುಂ ತಮ್ಮೊಲವಿಂ, ನಿನ್ನ ರೂಪವನ್ನ ನೋಡಿ ನಿನಗೆ ಮರುಳಾಗಿ ಅವರೇನೆ ನಾವು ನಿನ್ನನ್ನು ಇಷ್ಟಪಟ್ಟಿದ್ದೀವಿ ಅಂತ ಹತ್ರ ಬಂದ್ರು ಕೂಡ ಮೇಲ್ ಪಾಯ್ದೊಡಂ ಅಂತ ಮೇಲ್ ಬಿದ್ರೂ ಕೂಡ ಪ್ರೀತಿಯಿಂದ, ಅದೇ ಇವನ್ ಬಲವಂತ ಮಾಡ್ತಾ ಇಲ್ಲ, ಅವರೇನೆ ರಾವಣ ನಾನು ನನ್ಗಿಷ್ಟ ಆಗ್ತೀಯ, ನನ್ಗಿಷ್ಟ ಆಗ್ತೀಯ ಅಂತ ಅಂದ್ಬಿಟ್ಟು ಅವ್ರು ಬಿದ್ರೂ ಕೂಡ ಇಂಥವ್ರೆಲ್ಲ ಮಾನವ ಸ್ತ್ರೀಯರಾಗಿರ್ಲಿ, ಅಮರಿಯರಾಗಿರ್ಲಿ, ವಿದ್ಯಾಧರ ಸ್ತ್ರೀಯರಾಗಿರ್ಲಿ, ಇವರೆಲ್ಲರೂ ಕೂಡ ಮೇಲ್ ಬಿದ್ರೂ ಕೂಡ ಒಬ್ರು ಇಬ್ರಲ್ಲ, ಪಲರು, ಹಲವಾರು ಜನ ಮುನ್ಬಗೆಯದ ಹಾಗೆ ಬಯಸ್ತಾ ಇರ್ಲಿಲ್ಲ ನೀನು. ಈ ಹಿಂದೆ ಅಂತಾನೆ ಈ ಹಿಂದೆ ಅಂತ ಹೆಣ್ಮಕ್ಳು ಬಂದ್ರು ಕೂಡ ನೀನು ಬಯಸ್ತಾ ಇರ್ಲಿಲ್ಲ, ಬಗೆಯದೆ, ಅವ್ರ ಬಗ್ಗೆ ಆಲೋಚನೆ ಮಾಡದೆ, ಇಷ್ಟಪಡದೆ, ಆಸಕ್ತಿ ತೋರದೆ, ಆಸೆಯನ್ನ ತೋರದೆ ಇದ್ದಲ್ಲ, ಬಗೆಯದ ಹಾಗೆ ಅವರ ಬಗ್ಗೆ ನೀನು ಆಸೆಯನ್ನ ಪಡದೆ ಇರುವಂತ ಮನಸ್ಸಿತ್ತಲ್ಲ, ಬಗೆ ಏನಾದುದು, ಹಾಗೆ ಇಷ್ಟಪಡದಂತಹ ಆ ಮನಸ್ಸು ಏನಾದುದು. ಹಾಗೆ ಅವರೆಲ್ಲರೂ ಬಂದಾಗ ಗೊತ್ತಾಯ್ತಾ, ಏನೋ ತಿರಸ್ಕಾರ ಮಾಡ್ತಿದ್ದಲ್ಲ, ರಿಜೆಕ್ಟ್ ಮಾಡ್ತಿದ್ದಲ್ಲ, ಆ ಮನಸ್ಥಿತಿ ಏನಾಯ್ತಪ್ಪ ಈಗ? ಆ ಮನಸ್ಸು ಏನಾಯ್ತಪ್ಪ ನಿನ್ಗೆ? ಬಗೆಯದ, ಆ ಹಿಂದೆ ಅವ್ರನ್ನ ಬಯಸ್ತಿರ್ಲಿಲ್ವಲ್ಲ, ಹಾಗೆ ಬಯಸದೇ ಇರುವಂತಹ ಮನಸ್ಸು ಏನಾಯ್ತು ಈಗ? ಬಗೆ ಏನಾದುದು ಎಂದು ಉದ್ದತಂ ಅಂತಂದ್ರೆ ಗರ್ವಿಷ್ಠನಾದಂತಹ ಮನ್ಮತ ಅಂತ. ಉದ್ದತಂ ಎಂದು ಉದ್ದತಂ ಮೂದಲಿಸುತ್ತುಂ, ಹಾಗೆ ಮನ್ಮತ ಮೂದಲಿಸ್ತಾ ಇದ್ದಾನೆ. ಏನಪ್ಪಾ, ಅವಾಗೆಲ್ಲ ಅಷ್ಟೊಂದೆಲ್ಲ ಹೆಣ್ಮಕ್ಳು ಬರ್ತಾ ಇದ್ರು, ಸ್ವರ್ಗದ ಹೆಣ್ಮಕ್ಳೆಲ್ಲ ಬರ್ತಾ ಇದ್ರು, ದೇವತಾ ಸ್ತ್ರೀಯರು ಬರ್ತಾ ಇದ್ರು, ವಿದ್ಯಾಧರ ಸ್ತ್ರೀಯರು ಬರ್ತಾ ಇದ್ರು, ಮಾನವ ಸ್ತ್ರೀಯರೆಲ್ಲ ಬರ್ತಾ ಇದ್ರು, ಎಂತೆಂತ ಅದ್ಭುತವಾದಂತ ಚೆಲುವೆರು. ಅವರೆಲ್ಲ ಬಂದಾಗ ಬೇಡ, ರಿಜೆಕ್ಟ್ ಮಾಡ್ತಾ ಇದ್ದಲ್ಲ, ಆ ರಿಜೆಕ್ಟ್ ಮಾಡ್ತಾ ಇದ್ದಂತ ಮನಸ್ಥಿತಿ ಈಗ ಸೀತೆಯನ್ನು ನೋಡಿದಾಗ ಏನಾಯ್ತಪ್ಪ ಅನ್ನುವ ಹಾಗೆ, ಮೂದಲಿಸುವ ಹಾಗೆ, ಟೀಸ್ ಮಾಡುವ ಹಾಗೆ ಮನ್ಮತ ಮಾತಾಡ್ತಾ ಇದ್ದಾನೆ. ಗೊತ್ತಾಯ್ತಾ? ಮೂದಲಿಸುತ್ತಾ ಅದ್ರ ಜೊತೆಗೆ ರೂಪಿನೊಳ್ ಮಚ್ಚರಿಸುವನ್ ಎನಗೆ ಎಂದು ಅಂಬನ್ ಅಂಬಟ್ಟುವನ್ನಂ. ಬಹಳ ಸೊಗಸಾಗಿದೆ. ರಾವಣ ರೂಪಿನಲ್ಲೂ ಕೂಡ ನನಗೆ ಏನೋ ಹೊಟ್ಟೆ ಕಿಚ್ಚು, ಅಸೂಯೆ ಬರುವ ಹಾಗೆ ಇದ್ದಾನೆ ಅನ್ನುವಂಥದ್ದನ್ನು ತಲೆಯಲ್ಲಿಟ್ಕೊಂಡು ಮನ್ಮತ ರೂಪಿನೊಳ್ ಮೂದಲಿಸುತ್ತ, ಹಾಗೆ ಅವನನ್ನ ಮೂದಲಿಸುತ್ತಾ ಬೈತಾನೆ ಮನ್ಮತ. ರೂಪಿನೊಳ್, ರೂಪದಲ್ಲೂ ಕೂಡ ಮಚ್ಚರಿಸುವನ್ ಎನಗೆ ಎಂದು, ರೂಪದಲ್ಲೂ ಕೂಡ ಮನ್ಮಥನ ಹಾಗಿದ್ದಾನೆ ರಾವಣ. ಅಪ್ಪ ಇವನು ಅಷ್ಟು ಚೆಲುವ ಹಾಗಿದ್ದಾನೆ ಅನ್ನುವಷ್ಟರ ಮಟ್ಟಿಗೆ ರಾವಣ ಚೆಲುವನಾಗಿದ್ದ. ಅವನು ಭಯಂಕರಾಕಾರದ ರಾಕ್ಷಸನಲ್ಲ. ಜೈನ ರಾಮಾಯಣದ ಪ್ರಕಾರ ಅಪ್ರತಿಮ ಸುಂದರ ರಾವಣ. ಮನ್ಮಥ ಏನು ಮಚ್ಚರಿಸುವ ಹಾಗೆ, ಅಸೂಯೆ ಪಟ್ಟುಕೊಳ್ಳುವ ಹಾಗೆ ರಾವಣನ ರೂಪು ಇದೆ. ಆ ಕಾರಣಕ್ಕೆ ಇವರೆಲ್ಲರೂ ಮೇಲ್ ಬಿದ್ದಿದ್ವು. ಗೊತ್ತಾಯ್ತಾ? ರೂಪಿನೊಳ್ ಮಚ್ಚರಿಸುವನ್ ಎನಗೆ, ರೂಪದಲ್ಲೂ ಕೂಡ ನನಗೆ ಅಸೂಯೆ ಉಂಟಾಗುವ ಹಾಗೆ ಇದ್ದಾನೆ ಇವನು. ಈಗ ಇವನು ಸೀತೆಯನ್ನು ನೋಡ್ಬಿಟ್ಟಿದ್ದಾನೆ, ಅವಳ ಮೇಲೆ ಮನಸ್ಸು ಮಾಡ್ಬಿಟ್ಟಿದ್ದಾನೆ, ಅವಳನ್ನು ಅಪಹರಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಗೊತ್ತಾ? ಇಂಥ ಸಮಯವನ್ನು ನಾನು ಬಿಡಬಾರ್ದು ಅಂಥೇಳಿ ಎನಗೆಂದು ಮಚ್ಚರಿಸುವನ್ ಎನಗೆ ಎಂದು ಅಂಬನ್ ಅಂಬಟ್ಟುವನ್ನಂ, ಬಾಣವನ್ನ ಬಾಣವೇ ಹಿಂಬಾಲಿಸುವ ಹಾಗೆ, ಬೆನ್ನಟ್ಟುವ ಹಾಗೆ,
ಒಂದ್ರಿಂದ ಒಂದು ಬಾಣ ಬಿಡ್ತಾ ಇದ್ದಾನೆ ಮನ್ಮಥ. ಗೊತ್ತಾಯ್ತಾ? ನಮ್ ಫಲಕಾಲಕ್ಕೆ ಏಸುವೆತ್ತಂ, ಒಂದ್ರಿಂದಗಡೆ ಒಂದು ಬಾಣವನ್ನು ಬಿಡ್ತಾ ಇದ್ದಾನೆ, ಆಸೆಯ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಅಪ್ಪ ಇವನು ಸಿಕ್ಕಾಕೊಂಬಿಟ್ಟ ಈಗ ಇವನ್ನ ಆರಾಮಾಗಿ ನಾನು ಸೆಳಿಬೋದು ಅಂತ ಹೇಳಿ ಅಂಬನ್ ಅಂದ್ರೆ ಬಾಣ ಹಿಂಬಾಲಿಸುವ ಹಾಗೆ ಅಂತ. ಇವನು ಆಸೆಯ ಬಾಣಗಳನ್ನ, ಪುಷ್ಪ ಬಾಣವನ್ನ ಮನ್ಮಥ ಹಿಂಗ್ ಬಿಡ್ತಾ ಇದ್ದಾನೆ, ಅವನಿಗೆ ಆಸೆಗಳು ಸೃಷ್ಟಿಯಾಗ್ಲಿ ಅಂತೇಳಿ. ಅಂಬಟ್ಟುವನ್ನಮ್ಮ, ಬಾಣವನ್ನ ಹಿಂಬಾಲಿಸುವ ಹಾಗೆ, ಬೆನ್ನಟ್ಟುವ ಹಾಗೆ ಅವನ್ ಬಿಡ್ತಾ ಇದ್ದಾನೆ. ಫಲಕಾಲಕ್ಕೆ ಏಸುವೆತ್ತಂ, ಹಲವಾರು ದಿನಗಳಾದ ಮೇಲೆ ಹೇಟು ತಿಂದಿದ್ದಾನೆ, ನನ್ನಿಂದ ಹೇಟು ತಿಂದಿದ್ದಾನೆ. ಫಲಕಾಲಕ್ಕೆ ಏಸುವೆತ್ತಂ, ಬಾಣದ ಹೇಟನ್ನ ತಿಂದಿದ್ದಾನೆ. ದಶಮುಖನ್ ಎನ್ನುತ್ತುಂ, ಅಪ್ಪ ಇಷ್ಟು ದಿನ ಆದ್ಮೇಲೆ ಇವನು ನನ್ನ ಬಾಣದ ಹೊಡೆತಕ್ಕೆ ಇವನು ಸಿಕ್ಕಾಕೊಂಡಾನೆ ಅಂತ ಅನ್ಬಿಟ್ಟು ಇದೇ ಸಿಕ್ಕಿದ್ದು ಚಾನ್ಸ್ ಅಂತ ಬಾಣದ ಮೇಲೆ ಬಾಣ ಬಿಡ್ತಾ ಇದ್ದಾನೆ. ಹಾಗೆ ಬಿಟ್ಟು ಅವನನ್ನು ಸೆರೆ ಹಿಡಿದು ಬಿಡ್ಬೇಕು ಅಂತ ಹೇಳಿ ಫಲಕಾಲಕ್ಕೆ ಏಸುವೆತ್ತಂ, ಹಲವಾರು ದಿವಸಗಳಾದ ಮೇಲೆ ನನ್ನ ಈ ಬಾಣದ ಹೇಟಿಗೆ ಸಿಕ್ಕಿದ್ದಾನೆ. ಯಾರು? ರಾವಣ ಅಂತ ಹೇಳಿ ದಶಮುಖನ್ ಎನ್ನುತ್ತಂ, ಈ ದಶಮುಖನಾದಂಥ ರಾವಣ ಹಲವಾರು ದಿವಸಗಳು ಕಳೆದ ನಂತರ ಈಗ ನನ್ನ ಬಾಣದ ಹೇಟಿಗೆ ಸಿಕ್ಕಿದ್ದಾನೆ ಅಂತ ಹೇಳಿ ಮನ್ಮಥಂ, ಆ ಮನ್ಮಥನು ಬಾಣದ ಎಚ್ಚಂ ಸುಮ್ಮನಿರದೆ ಬಾಣದ ಮೇಲೆ ಬಾಣ ಬಿಡ್ತಾ ಇದ್ದಾನೆ. ಬಿಟ್ಟ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಎಷ್ಟು ಸೊಗಸಾಗಿದೆ ನೋಡಿ. ಇನ್ನೊಂದ್ಸರಿ ಓದ್ಬಿಡ್ತೀನಿ ನೋಡಿ. ಪಲರುಂ ವಿದ್ಯಾಧರ ಸ್ತ್ರೀಯರುಂ ಅಮರಿಯರುಂ ಮಾನವ ಸ್ತ್ರೀಯರುಂ ತಮ್ಮೊಲವಿಂ ಮೇಲ್ ವಾಯ್ದೊಡಂ ಮುನ್ಬಗೆಯದ ಬಗೆ ಏನಾದುವುದೆಂದು ಊದ್ದತಂ ಮೂದಲಿಸುತ್ತುಂ ರೂಪಿನೊಳ್ ಮಚ್ಚರಿಸುವನ್ ಎನಗೆ ಎಂದು ಅಂಬಟ್ಟುವನ್ನಂ ಫಲಕಾಲ ಕೇಸುವೆತ್ತಂ ದಶಮುಖನ್ ಎನ್ನುತ್ತುಂ ಮನ್ಮಥಂ ಮಾಣದೆ ಎಚ್ಚಂ. ಸುಮ್ಮನೆ ಇರದೆ ಬಾಣವನ್ನ ಬಿಟ್ಟ ಅಂತ ಹೇಳ್ತಾ ಇರೋದು. ಏನಾಯ್ತು ನೋಡೋಣ. ಬಹಳ ಸೊಗಸಾಗಿರುವಂತಹ ಉದಾಹರಣೆಯನ್ನ ಕವಿ ನಾಗಚಂದ್ರ ಕೊಡ್ತಾ ಇದ್ದಾನೆ. ರಾವಣನ ಪರಿಸ್ಥಿತಿಯನ್ನ ಕಂಡು ವಿಹಿತ ಆಚಾರಮನ್ ಅನ್ವಯಾಗತ ಗುಣ ಪ್ರಖ್ಯಾತಿಯಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನಾ ಕ್ಷಮತೆಯಂ ಕೈಗಾಯದ ಅನ್ಯಾಂಗನ ಸ್ಪೃಹೆಯಂ ತಾಳ್ದಿದನಲ್ತೆ ಕಾಲ ವಶದಿಂ ಲಂಕೇಶ್ವರಂ ವಿಸ್ಮಯಾಹಮ ಅಲ್ತು ಅಬ್ದಿಯುಂ ವರ್ಮೆ ಕಾಲ ವಶದಿಂ ಮರ್ಯಾದೆಯಂ ದಾಂಟದೆ. ಎಂತ ಅದ್ಭುತವಾದಂತಹ ಮಾತನ್ನ ನಾಗಚಂದ್ರ ಮಾತಾಡ್ತಾ ಇದ್ದೇನ್ರಿ. ರಾವಣನಿಗೆ ಎಂತ ದೊಡ್ಡ ಉಪಮೆಯನ್ನ ಕೊಟ್ಟು ಹೇಳ್ತಾ ಇದ್ದಾನೆ. ಸೊಗಸಾಗಿದೆ. ವಿಹಿತ ಆಚಾರಮನ್ ಅಂತಾರೆ, ಹಿತವಾದಂತ ಆಚಾರವನ್ನ, ಗೊತ್ತಾಯ್ತಾ? ಸಂಗತವಾದಂತ ನಡವಳಿಕೆಯನ್ನ ಅಂತ, ಗೊತ್ತಾಯ್ತಾ? ಸಂಗತವಾದ ನಡವಳಿಕೆಯನ್ನ, ಹಿತವಾದಂತ ನಡವಳಿಕೆಯನ್ನ, ಅನ್ವಯಾಗತ ಗುಣಪ್ರಖ್ಯಾತಿಯಂ, ಯಾವ್ದ್ಯಾವ್ದನ್ನೆಲ್ಲ ಇವನು ಹೇಗೆ ಈ ಬಹಳ ದಿವಸಗಳಿಂದ ಉಳಿಸ್ಕೊಂಡು ಬಂದಿದ್ದ, ಈಗೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾ ಇದ್ದಾನ ಅಂತ ಹೇಳ್ತಾ ಇರೋದು. ವಿಹಿತ ಆಚಾರಮನ್ ಸಹ್ಯವಾದಂತಹ ಸಂಗತವಾದಂತಹ ನಡವಳಿಕೆಯನ್ನ, ಅದ್ರ ಜೊತೆಗೆ ಅನ್ವಯಾಗತ ಗುಣಪ್ರಖ್ಯಾತಿಯಂ, ವಂಶಾನುಗತವಾಗಿ ಅಥವಾ ವಂಶ ಪರಂಪರೆಯಿಂದ ಬಂದಂತಹ ಗುಣಪ್ರಖ್ಯಾತಿಯಂ, ಅನ್ವಯಾಗತ ಗುಣಪ್ರಖ್ಯಾತಿಯಂ ಅಂತ ವಂಶಾನುಗತವಾಗಿ ಬಂದಂತ ಪ್ರಖ್ಯಾತಿಯನ್ನ, ಶ್ರೇಷ್ಠತೆಯನ್ನ, ಕೀರ್ತಿಯನ್ನ, ಪ್ರಸಿದ್ಧಿಯನ್ನ ಹಾಳು ಮಾಡ್ಕೋತಾ ಇದ್ದಾನಲ್ಲ ಇವನು ಅಂತ ಹೇಳಿ. ಏನು ಅವರಪ್ಪ ವಿಶ್ರವಸು ಅನ್ನುವಂಥ ಬಹಳ ಅದ್ಭುತವಾದಂತಹ ಸನ್ಯಾಸಿ, ಗೊತ್ತಾಯ್ತಾ? ಋಷಿ, ಗೊತ್ತಾಯ್ತಾ? ರಾವಣನ ಅಪ್ಪ, ಒಳ್ಳೆ ಹೆಸರಿಗೆ ಒಳ್ಳೆ ಗುಣಕ್ಕೆ ಹೆಸರಾದವನು. ಅನ್ವಯಾಗತ ಗುಣಪ್ರಖ್ಯಾತಿಯಂ, ವಂಶಾನುಗತವಾಗಿ ಬಂದಂತಹ ಗುಣಪ್ರಖ್ಯಾತಿಗೆ ರಾವಣನೇ ಹೆಸರಾಗಿದ್ದ. ಅದ್ರ ಜೊತೆಗೆ ದುಷ್ಟ ನಿಗ್ರಹ, ದುಷ್ಟರನ್ನ ನಿಗ್ರಹ ಮಾಡುವುದರಲ್ಲಿ ಶಿಷ್ಟ ಪ್ರತಿಪಾಲನಾ ಕ್ಷಮತೆಯಂ, ಏನು ಇದನ್ನ
ದುಷ್ಟರನ್ನ ನಿಗ್ರಹ ಮಾಡುವಂಥದ್ದು, ಅದರ ಜೊತೆಗೆ ಶಿಷ್ಟರನ್ನ ಪ್ರತಿಪಾಲನೆ ಮಾಡುವಂತಹ ಕ್ಷಮತೆಯನ್ನ, ಶಕ್ತಿಯನ್ನ, ಸಾಮರ್ಥ್ಯವನ್ನ ಏನು ಕೈಗಾಯದೆ, ಕಾಪಾಡಿಕೊಳ್ಳದೆ, ರಕ್ಷಣೆ ಮಾಡಿಕೊಳ್ಳದೆ, ಉಳಿಸಿಕೊಳ್ಳದೆ ಏನ್ ಮಾಡ್ದೆ? ಅನ್ಯಾಂಗನ ಸ್ಪೃಹೆಯಂ ತಾಳ್ದಿದನಲ್ತೆ. ಅನ್ಯಾಂಗನ ಬೇರೆಯವನ ಹೆಂಡತಿಗೆ ಆಸೆ ಪಟ್ಟನಲ್ಲವೇ, ಬಯಸಿದನಲ್ಲವೇ, ಅಪೇಕ್ಷೆ ಪಟ್ಟನಲ್ಲವೇ ರಾವಣ. ಆಯ್ತಾ? ಅದನ್ನ ಇಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂದ್ರೆ ನೋಡಿ, ತಾಳ್ದಿದನಲ್ವೇ ಸ್ಪೃಹೆಯಂ, ಬಯಕೆ ಅಂತ ಸ್ಪೃಹೆ ಅಂತ, ಅಪೇಕ್ಷೆ ಅಂತ ಸ್ಪೃಹೆಯಂ ಅಂತ. ಕೈಗಾಯದೆ ಅಂತಂದ್ರೆ ಕಾಪಾಡಿಕೊಳ್ಳದೆ, ಏನನ್ನ? ವಿಹಿತ ಆಚಾರವನ್ನ, ಅನ್ವಯಾಗತ ಗುಣ ಪ್ರಖ್ಯಾತಿಯನ್ನ, ಅಂದ್ರೆ ವಂಶಾನುಗತವಾಗಿ ಬಂದಂತ ಗುಣದ ಪ್ರಖ್ಯಾತಿಯನ್ನ, ಆಮೇಲೆ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನಾ ಕ್ಷಮತೆಯನ್ನ, ಗೊತ್ತಾ? ದುಷ್ಟರನ್ನ ನಿಗ್ರಹಿಸುವಂತಹ, ಶಿಷ್ಟರನ್ನ ಪರಿಪಾಲನೆ ಮಾಡುವಂತಹ ಶಕ್ತಿ, ಸಾಮರ್ಥ್ಯ ಇತ್ತ ಇಲ್ಲ, ಇದನ್ನ ಕೈಗಾಯದೆ, ಉಳಿಸಿಕೊಳ್ಳದೆ, ಕಾಪಾಡದೆ ಏನ್ ಮಾಡ್ದ? ಅನ್ಯಾಂಗನ ಬೇರೆ ಹೆಣ್ಣು ಮಕ್ಕಳ ಸ್ಪೃಹೆಯಂ, ಬೇರೆಯವನ ಹೆಂಡತಿಯ ಬಗ್ಗೆ, ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಸ್ಪೃಹೆಯಂ ಅಪೇಕ್ಷೆಯನ್ನ ಅಥವಾ ಬಯಕೆಯನ್ನ ತಾಳ್ದಿದನಲ್ತೆ. ತೋರಿದನಲ್ವಾ, ಆಸಕ್ತಿಯನ್ನ ತೋರ್ದ ಅಲ್ವಾ, ಅವರ ಬಗ್ಗೆ ಬಯಕೆಯನ್ನ ತೋರಿಸ್ತಾ ಅಲ್ವಾ. ಕಾಲ ವಶದಿಂ ಲಂಕೇಶ್ವರಂ, ಕಾಲಕ್ಕೆ ವಶನಾಗಿ, ಹಣೆ ಬರಹಕ್ಕೆ ವಶನಾಗಿ ಆ ಲಂಕೇಶ್ವರ, ಆ ಲಂಕಾಧಿಪತಿಯಾದಂಥ ರಾವಣ ಆ ರೀತಿಯಾಗಿ ಸ್ಪೃಹೆಯಂ ತಾಳ್ದಿದನಲ್ತೆ. ಕಾಲವಶದಿಂ ವಿಸ್ಮಯಾಹಂ ಅಲ್ತು, ವಿಸ್ಮಯ ಆವಹಂ ಅಲ್ತು. ಇದು ಯಾವ ಕುತೂಹಲಕ್ಕೂ ಎಡೆ ಮಾಡ್ಕೊಡ್ತಾ ಇಲ್ಲ, ಗೊತ್ತಾಯ್ತಾ? ಅವನೀಗ ಆಗಿರೋದು ಅಂಥದ್ದೇನು ಕುತೂಹಲ ಅಲ್ಲ, ಆಶ್ಚರ್ಯನೂ ಅಲ್ಲ, ವಿಸ್ಮಯನೂ ಅಲ್ಲ. ಯಾಕೆ ಅಂತಂದ್ರೆ ಅಬ್ದಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ಎಂತ ಇಮೇಜ್ ಕೊಟ್ಬಿಟ್ಟಾರಿ ನಾಗಚಂದ್ರ ರಾವಣನ ವ್ಯಕ್ತಿತ್ವಕ್ಕೆ. ಯಾಕೆ ಅವನು ರಾವಣ ಹಾಗೆ ಈ ಹೆಣ್ಣು ಮಕ್ಕಳ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾ ಅಂದ್ರೆ ಕಾಲವಶದಿಂದ ಇದೆಲ್ಲವೂ ಆಗತ್ತೆ. ಆ ಕಾರಣಕ್ಕೆ ಇದು ವಿಸ್ಮಯ ಅಲ್ಲ, ಕೌತುಕ ಅಲ್ಲ ಅಲ್ವಾ? ಹೇಗೆ ಅಂದ್ರೆ ಅಬ್ದಿಯುಂ ವರ್ಮೆ, ಸಮುದ್ರವೂ ಕೂಡ ಕಾಲವಶದಿಂ, ಸಮುದ್ರವು ಕೂಡ ಕಾಲಕ್ಕೆ ವಶವಾಗಿ ಮರ್ಯಾದೆಯಂ ದಾಂಟದೆ ವರ್ಮೆ, ತನ್ನ ಗಡಿಯನ್ನ ಮೀರಿ ಹರಿಯುವುದಿಲ್ಲವೇ ಸಮುದ್ರವು ಕೂಡ ಅಂತ ಹೇಳ್ತಾರೆ. ಅಬ್ದಿಯುಂ ವರ್ಮೆ, ಅಬ್ದಿ ಅಂದ್ರೆ ಸಮುದ್ರ ಅಂತ, ಅಬ್ದಿಯುಂ ವರ್ಮೆ, ಸಮುದ್ರವು ಕೂಡ ಒಂದಲ್ಲ ಒಂದು ಸಾರಿ ತನ್ನೆಲ್ಲೆಯನ್ನ ಮೀರಿ ಹರಿಯೋದಿಲ್ವಾ, ಪ್ರವಾಹವನ್ನು ಉಕ್ಕಿಸಲ್ವಾ? ಹಾಗೆ ರಾವಣನು ಕೂಡ ತನ್ನ ಮರ್ಯಾದಾ ಜೀವನವನ್ನ, ಸಹ್ಯವಾದ ಜೀವನವನ್ನ, ಗುಣಪ್ರಖ್ಯಾತಿ ಜೀವನವನ್ನ, ವಿಹಿತ ಆಚಾರವನ್ನ, ಶಿಷ್ಟ ಪ್ರತಿಪಾಲನಾ ಕ್ಷಮತೆಯನ್ನ ಮೀರಿ ಈ ಕೆಲಸವನ್ನು ಮಾಡ್ಬಿಟ್ಟವನೆ, ಇಂಥ ಕೆಲಸ ಮಾಡ್ಬಿಟ್ಟವನೆ. ಅವುಗಳನ್ನೆಲ್ಲ ಉಳಿಸ್ಕೊಬೇಕಾಯ್ತು. ಯಾಕೆ ಹಿಂಗಾಯ್ತು ಅಂದ್ರೆ ಕಾಲವಶದಿಂ, ಕಾಲಕ್ಕೆ ವಶನಾಗಿ ಲಂಕೇಶ್ವರ ಈ ರೀತಿ ನಡ್ಕೊಂಡ್ಬಿಟ್ಟಿದ್ದಾನಪ್ಪ. ಅದ್ರಲ್ಲಿ ಆಶ್ಚರ್ಯ ಏನು ಇಲ್ಲ, ಆಶ್ಚರ್ಯಕ್ಕೆ ಎಡೆನೇ ಇಲ್ಲ. ವಿಸ್ಮಯ ಆಹವಂ ಅಲ್ತು, ವಿಸ್ಮಯ ಪಡೋದಕ್ಕೆ ಅಗತ್ಯನೇ ಇಲ್ಲ ಇಲ್ಲಿ. ಯಾಕೆ ಅಂದ್ರೆ ಅಬ್ದಿಯುಂ ವರ್ಮೆ ಕಾಲವಶದಿ ಮರ್ಯಾದೆಯಂ ದಾಂಟದೆ. ಸಮುದ್ರವೂ ಕೂಡ, ಪ್ರಕೃತಿ ಸಹಜವಾಗಿರುವಂತ ಸಮುದ್ರವೂ ಕೂಡ ಕಾಲವಶದಿಂ, ಕಾಲಕ್ಕೆ ವಶವಾಗಿ ತನ್ನ ಮರ್ಯಾದೆಯನ್ನು, ತನ್ನ ಎಲ್ಲೆಯನ್ನ ಮೀರುತ್ತದೆ, ಅದು ತನ್ನ ಗಡಿಯನ್ನ ಮೀರುತ್ತದೆ ಅದು ಅಂತ, ದಾಟುತ್ತೆ ಅದು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ರಾವಣನ ವ್ಯಕ್ತಿತ್ವವನ್ನ ಯಾವುದೋ ಸಣ್ಣ ಕಾಲುವೆಗೆ, ಕೆರೆಕಟ್ಟೆಗಳಿಗೆ ಹೋಲಿಸಿಲ್ಲ ನಾಗಚಂದ್ರ ಕವಿ, ಸಮುದ್ರಕ್ಕೆ ಹೋಲಿಸಿದ್ದಾನೆ. ಎಂತ ಅದ್ಭುತವಾದದ್ದು ನೋಡಿ. ಇನ್ನೊಂದ್ಸರಿ ಓದ್ಬಿಡ್ತೇನೆ.
ವಿಹಿತ ಆಚಾರಮನ್ ಅನ್ವಯಾಗತ ಗುಣಪ್ರಖ್ಯಾತಿಯಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನಾ ಕ್ಷಮತೆಯಂ ಕೈಗಾಯದೆ ಅನ್ಯಾಂಗನ ಸ್ಪೃಹೆಯಂ ತಾಳ್ದಿದನಲ್ತೆ ಕಾಲವಶದಿಂ ಲಂಕೇಶ್ವರಂ ವಿಸ್ಮಯಾಹಂ ಆಲ್ತು ಅಬ್ದಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ಕಾಲವಶದಿಂದ ಅಬ್ಧಿಯು ವರ್ಮೆ ಮರ್ಯಾದೆಯಂ ದಾಂಟದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಬಹಳ ಸೊಗಸಾಗಿದೆ. ಮುಂದಕ್ಕೆ ನೋಡೋಣ ಏನಾಗುತ್ತೆ. ಅವಿವೇಕಿ ದಶಮುಖಂ, ತುಂಬಾ ಚೆನ್ನಾಗಿದೆ. ಅವಿವೇಕಿ ದಶಮುಖಂ ದೃಷ್ಟಿ ವಿಷಾಹಿಯ ಪೆಡೆಯ ಮಣಿಶಲಾಕೆಗೆ ಕೈ ನೀಡುವ ಗಾಂಪನಂತೆ ರಘುವೀರ ವಧು ಜನಕಜಗೆ ಮನದೊಳ ಅಳಿಪಂ ತಂದಂ. ಎಷ್ಟು ಸೊಗಸಾಗಿ ಮಾತಾಡ್ತಾ ಇದ್ದಾನೆ ನಾಗಚಂದ್ರ ಕವಿ. ರಾವಣನ ವ್ಯಕ್ತಿತ್ವ ಹಿಂಗೆ ಹಾಳಾಗೋಯ್ತು, ಯಾವ ರೀತಿ ಅವಿವೇಕದಿಂದ ನಡ್ಕೋತಾ ಇದ್ದಾನೆ. ಅವಿವೇಕಿ ದಶಮುಖಂ, ಅವಿವೇಕಿಯಾದಂಥ ದಶಾನನ, ದಶಮುಖಂ ರಾವಣ ಏನ್ ಮಾಡ್ದ? ದೃಷ್ಟಿ ವಿಷಾಹಿಯ ಪೆಡೆಯ ಮಣಿಶಲಾಕೆಗೆ ಕೈ ನೀಡುವ ಗಾಂಪನಂತೆ. ದೃಷ್ಟಿ ವಿಷಾಹಿಯ, ದೃಷ್ಟಿಯೆಲ್ಲ ವಿಷವನ್ನ ತುಂಬಿಕೊಂಡಿರುವ ಅಹಿಯ ಪೆಡೆಯ ಮಣಿಶಲಾಕೆಗೆ ಕೈ ನೀಡುವ ಗಾಂಪನಂತೆ. ಅಹಿ ಅಂತಂದ್ರೆ ಸರ್ಪ, ದೃಷ್ಟಿ ವಿಷ, ದೃಷ್ಟಿಯೆಲ್ಲ ವಿಷವನ್ನ ತುಂಬಿಕೊಂಡಿರುವಂತಹ ಆ ಸರ್ಪದ ಪೆಡೆಯಲ್ಲಿ ಇರುತ್ತೆ ಅನ್ನುವ ಮಣಿಶಲಾಕೆಗೆ, ಸರ್ಪದ ಎಡೆಯಲ್ಲಿ ಮಣಿ ಇರುತ್ತದೆ ಅನ್ನುವಂತಹ ಮಾತಿನ ಪ್ರಕಾರ ಆ ಮಣಿಯನ್ನ ತೆಗೆದುಕೊಳ್ಳೋದಕ್ಕೆ ಅವಿವೇಕಿಯಾದಂತಹ ದಶಮುಖ ರಾವಣ ಕೈ ನೀಡ್ತಾ ಇದ್ದಾನೆ ಮೂರ್ಖನ ಹಾಗೆ. ಏನಕ್ಕೆ? ರಘುವೀರ ವಧು ಜನಕಜಗೆ ಮನದೊಳ್ ಅಳಿಪಂ ತಂದಂ. ಮನಸ್ಸಿನಲ್ಲಿ ಆಸೆಯನ್ನ ತಂದುಕೊಂಡ್ಬಿಟ್ಟ, ದುರಾಸೆಯನ್ನ ತಂದುಕೊಂಡ್ಬಿಟ್ಟ, ಕೆಟ್ಟ ಆಲೋಚನೆಯನ್ನ ತಂದುಕೊಂಡ್ಬಿಟ್ಟ. ಅಳಿಪಂ, ದುರಾಸೆಯನ್ನ ತಂದ್ಕೊಂಡ್ಬಿಟ್ಟ. ಗಾಂಪನಂತೆ, ಹೇಗೆ ದಡ್ಡನ ಹಾಗೆ, ಗಾಂಪನ ಹಾಗೆ, ಮೂರ್ಖನ ಹಾಗೆ. ಗೊತ್ತಾಯ್ತಾ? ಅವಿವೇಕಿ ದಶಮುಖಂ, ಅವಿವೇಕಿಯಾದಂಥ ದಶಮುಖ ರಾವಣನು ದೃಷ್ಟಿ ವಿಷಾಹಿಯ ಪೆಡೆಯ ಮಣಿಶಲಾಕೆಗೆ ಕೈ ನೀಡುವ ಗಾಂಪನಂತೆ. ಅವಿವೇಕಿ ದಶಮುಖನಾದಂಥ ರಾವಣನು ದೃಷ್ಟಿ ವಿಷಾಹಿ, ದೃಷ್ಟಿಯಲ್ಲೇ ವಿಷವನ್ನ ತುಂಬಿಕೊಂಡಿರುವಂತ ಸರ್ಪದ ಹೆಡೆಯ ಮಣಿಗೆ ಕೈ ನೀಡುವ ಅದು ಬೇಕು ಅಂತ ಅಂದ್ಬಿಟ್ಟು ಕೈ ನೀಡುವ ಮೂರ್ಖನಂತೆ, ಆಯ್ತೆ ಗಾಂಪನಂತೆ. ಅವನೇನು ಮಾಡ್ದ? ರಘುವೀರ ವಧು ಜನಕಜಗೆ, ರಘುವೀರ ವಧು ರಾಮನ ಹೆಂಡತಿಗೆ, ಅದ್ರ ಜೊತೆಗೆ ಜನಕಜಗೆ, ಜನಕ ಮಹಾರಾಜನ ಮಗಳಿಗೆ ಮನಸ್ಸಿನಲ್ಲಿ ಆಸೆಯನ್ನ ತಂದುಕೊಂಡಲ್ವಾ, ದುರಾಸೆಯನ್ನ ತಂದುಕೊಳ್ಳನಲ್ವಾ, ಅವಳನ್ನ ಬಯಸ್ತಾ ಇದ್ದಾನಲ್ವಾ ಅವನು. ಯಾಕಂದ್ರೆ ಗಾಂಪನಾಗಿದ್ದಾನೆ, ಅವಿವೇಕಿಯಾಗಿದ್ದಾನೆ. ಅವಿವೇಕಿಗಳು, ಗಾಂಪರು ಮಾತ್ರ ಈ ರೀತಿಯ ಎಡವಟ್ಟೆಗಳನ್ನ ಮಾಡೋದು ಅಂತ ಹೇಳಿ ಕವಿ ಬಹಳ ಬೇಸರದಿಂದ ರಾವಣನನ್ನ ಈ ರೀತಿ ಹೇಳ್ತಾ ಇದ್ದಾನೆ. ಮುಂದಕ್ಕೆ ನೋಡೋಣ. ಪರ ವಧುಗೆ ಆಸೆ ಗೈವ ಅಧಿಕ ಪಾತಕಂ ಒಂದು, ರಘು ಪ್ರವೀರನೊಳ್ ದುರದೊಳ್ ಇದಿರ್ಚದೆ ಓಸರಿಸಿ ವಂಚಿಸಿ ಸೀತೆಯನ್ ಉಯ್ವ ಭೀತಿಯೊಂದು, ಎರಡರೊಳಂ ಜಸಂ ಮಸುಳೆ ತನ್ನವಲೋಕಿನಿಯಂ ದಶಾನನಂ ಸ್ಮರಿಸಿದನ್ ಆತ್ಮಸತ್ವ ಗುಣಹಾನಿಯೇ ಸೂಚಿಸದ ವಿನಾಶಮಂ. ಬಹಳ ಸೊಗಸಾಗಿರುವಂತ ವಿಷಯವನ್ನ ನಾಗಚಂದ್ರ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ರಾವಣ ಈ ಎರಡು ತಪ್ಪುಗಳನ್ನು ಮಾಡಿ ಆತ್ಮಾವಲೋಕನಕ್ಕೆ ಸಿಕ್ಕಾಕೊಂಡ ಹಾಗೆ ಕಾಣಿಸ್ತಾ ಇದೆ. ಹಂಗ್ ಸಿಕ್ಕಾಕೊಂಡು ಯಾರ್ದೋ ಸಲಹೆ ಕೇಳೋದಕ್ಕೆ ಅವನು ಈಗ ಮುಂದಾಗಿದ್ದಾನೆ. ಅದನ್ನ ಇಲ್ಲಿ ಮಾತಾಡ್ತಾ ಇರೋದು ಬಹಳ ಸೊಗಸಾಗಿದೆ. ಪರ ಓದುಗೆ ಆಸೆಗೈವ ಅಧಿಕ ಪಾತಕ ಒಂದು.
ಪರ ವಧುಗೆ, ಬೇರೆಯವರ ಹೆಂಡತಿಗೆ ಆಸೆಗೈವ, ಆಸೆ ಪಡುವ ಅಧಿಕವಾದಂಥ ಪಾತಕ, ಕೆಟ್ಟ ಕೆಲಸ. ಇದೊಂದು ಕೆಲಸ ಮಾಡ್ಬಿಟ್ಟಿದ್ದೀನಿ. ಬೇರೆಯವರ ಹೆಂಡತಿಯನ್ನ ಬಯಸುವಂತಹ ಈ ಥರದೊಂದು ಕೆಟ್ಟ ಕೆಲಸ, ಇದೊಂದು ಕೆಟ್ಟ ಕೆಲಸ ಮಾಡಿದ್ದೀನಿ. ಜೊತೆಗೆ ರಘು ಪ್ರವೀರನೊಳ್ ಶ್ರೀರಾಮನನ್ನು, ರಘು ಪ್ರವೀರನೊಳ್ ರಾಮನಲ್ಲಿ, ಗೊತ್ತಾಯ್ತಾ, ದುರದೊಳ್ ಇದಿರ್ಚದೆ, ರಾಮನನ್ನು ರಣರಂಗದಲ್ಲಿ ಎದುರಿಸದೆ, ರಣರಂಗದಲ್ಲಿ ಕೆಣಕದೆ, ದುರದೊಳ್ ಇದಿರ್ಚದೆ, ಓಸರಿಸಿ, ಮರೆಮಾಡಿ, ಮುಚ್ಚಿ, ತಪ್ಪಿಸ್ಕೊಂಡು, ವಂಚಿಸಿ, ಸೀತೆಯನ್ನು ಉಯ್ಯುವ ಭೀತಿಯೊಂದು. ಪರವಧುಗೆ ಆಸೆಗೈವ ಅಧಿಕ ಪಾತಕ ಇದೊಂದಾಯ್ತು. ಅದ್ರ ಜೊತೆಗೆ ರಾಮನನ್ನ ಎದುರಿಸದೆ, ರಣರಂಗದಲ್ಲಿ ಹೋರಾಡಿ ಎದುರಿಸದೆ, ವಂಚಿಸಿ ಸೀತೆಯನ್ನ ಉಯ್ಯುವ, ಹೊತ್ಕೊಂಡೋಗ್ತಾ ಇರುವಂತ ಇದೊಂದು ಭೀತಿ ಇದೆ. ಎರಡರೊಳಂ, ಈ ಎರಡೂ ಕಾರಣಗಳಿಂದಾಗಿ, ಈ ಎರಡೂ ಕ್ರಿಯೆಗಳಿಂದಾಗಿ ಜಸಂ ಮಸುಳೆ, ಜಸಂ ಅಂದ್ರೆ ಕೀರ್ತಿ, ಮಸುಳೆ ಅಂದ್ರೆ ಕಾಂತಿಹೀನವಾಯಿತು ಅಂತ. ನನ್ನ ಕೀರ್ತಿ ಎಲ್ಲೆಲ್ಲೂ ದಶಕಂಠ, ದಶಾನನ, ದಶ ದಿಗ್ವಿಜಯಿ ಹಿಂಗೆಲ್ಲ ಕರೀತಾ ಇದ್ರು. ಪರಂಗನ ವಿರತಿ ಮಾಡ್ತಾ ಇರುವಂತ ಮಹಾನ್ ವ್ಯಕ್ತಿ ಅವನು, ಮಹಾಪುರುಷ ಅವನು. ಅವನ ರಾಜ್ಯದಲ್ಲಿ ಸ್ತ್ರೀಯರು ಸಕಲ ಸುಖಭೋಗಗಳನ್ನು ಆರೋಗ್ಯಕರವಾಗಿ ಅನುಭವಿಸ್ತಾರೆ, ಆಮೇಲೆ ತುಂಬಾ ಸೊಗಸಾಗಿ ಜೋಪಾನವಾಗಿರ್ತಾರೆ ಅನ್ನುವಂಥ ಮಾತಿನಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದ. ಅಂಥವನು ಈಗ ಒಂದು ಹೆಣ್ಮಗಳನ್ನ ಪರವಧುಗೆ ಆಸೆಗೈವ ಅಧಿಕ ಪಾತಕ ಒಂದು ಬಂದ್ಬಿಟ್ಟಿದೆ ಅವನಿಗೆ, ಪಾಪ. ಆ ಥರದೊಂದು ಕೇಡಿನ ಪಾಪ ಒಂದು ಅವನಿಗೆ ಸುತ್ಕೊಂಡ್ಬಿಟ್ಟಿದೆ. ರಘು ಪ್ರವೀರನೊಳ್ ದುರದೊಳ್, ರಾಮನ ಜತೆ ಯುದ್ಧದಲ್ಲಿ, ರಣಭೂಮಿಯಲ್ಲಿ ಇದಿರ್ಚದೆ, ಅವನನ್ನ ರಣಭೂಮಿಯಲ್ಲಿ, ರಣರಂಗದಲ್ಲಿ ಎದುರಿಸದೆ, ಅವನ ಹೆಂಡತಿಯನ್ನ ಓಸರಿಸಿ, ಮರೆಮಾಡಿ, ಮುಚ್ಚಿ, ಮರೆಮಾಡಿ, ವಂಚಿಸಿ, ಸೀತೆಯನ್ನು ಉಯ್ಯುವ, ಅವನಿಗೆ ಗೊತ್ತಾಗದ ಹಾಗೆ, ಅವನಿಗೆ ರಾಮನಿಗೆ ಗೊತ್ತಾಗದ ಹಾಗೆ ಅವನ ಹೆಂಡತಿಯನ್ನ ರಣರಂಗದಲ್ಲಿ ನೆಂಟಿ ಬೇಕಣೆಯ ನಾನು ಹೋರಾಡ್ತೀನಿ ಅಂತ ಮಾಡಲಿಲ್ಲ. ಅವನು ಇಲ್ಲದೆ ಇರುವಂಥ ಸಮಯದಲ್ಲಿ ಅವನನ್ನ ವಂಚಿಸಿ, ಅವನ ಜೊತೆ ಹೋರಾಟ ಮಾಡ್ದೇನೆ, ಅವನನ್ನ ವಂಚಿಸಿ ಸೀತೆಯನ್ನು ಉಯ್ಯುವ, ಸೀತೆಯನ್ನು ಕರ್ಕೊಂಡೋಗ್ತಾ ಇರುವಂತಹ, ಸೀತೆಯನ್ನು ಎತ್ಕೊಂಡ್ಬಂದ್ಬಿಟ್ಟಿರುವಂತಹ ಭೀತಿಯೊಂದು, ಆ ಭಯ ಒಂದು ಕಾಡ್ತಾ ಇದೆ. ಪರವಧುಗೆ ಆಸೆಗೈವ ಅಧಿಕ ಪಾತಕ ಇದೊಂದು, ಮತ್ತೆ ಸೀತೆಯನ್ನ ಎತ್ಕೊಂಡು ಬಂದ್ಬಿಟ್ಟಿರುವಂತ ಈ ಭೀತಿ, ಈ ಭಯ ಒಂದು ಕಾಡ್ತಾ ಇದೆ. ಈ ಎರಡರೊಳಂ, ಈ ಎರಡೂ ರೀತಿಯ ಅವಿವೇಕಗಳಿಂದಾಗಿ, ಈ ಎರಡೂ ರೀತಿಯ ನನ್ನ ಕೆಲಸಗಳಿಂದಾಗಿ ಏನಾಯ್ತು? ಜಸಮ್ಮಸುಳೆ, ನನ್ನ ಕೀರ್ತಿ ಎನ್ನುವಂಥದ್ದು, ನನ್ನ ಹೆಸರು ಅನ್ನುವಂಥದ್ದು ಕಾಂತಿಹೀನವಾಗಿದೆ. ಮಸುಳೆ ಅಂದ್ರೆ ಕಾಂತಿಹೀನವಾಗಿದೆ, ನನ್ನ ಹೆಸರು ಕೆಟ್ಟೋಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ತನ್ನ ಅವಲೋಕಿನಿಯಂ, ಅವನಿಗೆ ಗೊತ್ತಾಗಿದೆ ನಾನು ಮಾಡಿರೋ ಕೆಲಸ ಇದು ಅವಿವೇಕದ ಕೆಲಸ ಅಂತೇಳಿ ಅವನ ಮನಸ್ಸಿಗೆ ಅನ್ಸ್ಬಿಟ್ರೆ ಯಾರು ಬೇರೆಯವ್ರು ಹೇಳ್ಬೇಕಾಗಿಲ್ಲ, ಅವನಿಗೆ ಅನ್ಸ್ಬಿಟ್ರೆ ಅದು ಕೆಟ್ಟದು ಅಂತ, ಅದು ನಿಜವಾಗ್ಲೂ ಕೆಟ್ಟದೆ. ಬೇರೆಯವ್ರು ಹೇಳಿದ್ರೆ ಅದು ಕೆಟ್ಟದಾಗಬೇಕಾಗಿಲ್ಲ, ನಾನು ಮಾಡ್ತಾ ಇರೋದು ಕೆಟ್ಟದು ಅಂತ ಅವನಿಗೆ ಅನ್ಸ್ಬಿಟ್ರೆ ಅದು ತುಂಬಾ ಕೆಟ್ಟದು ಅಂತ ಅರ್ಥ. ನೋಡಿ, ಆ ಮಾತುಗಳನ್ನೇ ಹೇಳ್ತಾನೆ. ಆ ಕಾರಣಕ್ಕೆ ನಾನು ಈ ರೀತಿ ಕೆಟ್ಟದ್ದು ಮಾಡಿಬಿಟ್ಟಿದ್ದೀನಿ, ನನ್ಗೆ ಯಾಕೋ ಕೆಟ್ಟದು ಅಂತ ಅನ್ನಿಸ್ತಾ ಇದೆ, ಇದು ಏನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಒಂಥರ ಗೊಂದಲಕ್ಕೊಳಗಾಗಿರುವಂತಹ ಈ ರಾವಣ ಇವಳನ್ನು ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಏನು ಈ ತಪ್ಪ ಅಥವಾ ನಾನು ಮಾಡಿ ತಪ್ಪ ಅಥವಾ ಇನ್ನೇನಾದ್ರು ಮಾಡೋದಕ್ಕ, ಏನು ಮಾಡ್ಬೋದು ಇದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅನ್ನುವಂಥ ಗೊಂದಲಕ್ಕೆ ಸಿಕ್ಕಾಕೊಂಡಿರುವಂತಹ ರಾವಣ ತನ್ನ ಅವಲೋಕಿನಿಯಂ ದಶಾನನಂ ಸ್ಮರಿಸಿದನ್, ಅವಲೋಕಿನಿಯನ್ನ ಸ್ಮರಿಸ್ತಾ, ತುಂಬಾ ಕಾನ್ಫ್ಲಿಕ್ಟ್ ಆಗಿರುವಂತಹ ವಿಷಯದಲ್ಲಿ ಲೀಗಲ್ ಆಗಿ ಅಡ್ವೈಸ್ ಮಾಡುವಂಥವ್ರು ಬೇಕಾಗ್ತಾರೆ. ಕೆಲವು ಸಾರಿ ಕ್ಲಿಷ್ಟವಾದಂತಹ ಸಂದರ್ಭದಲ್ಲಿ
ಸಂಕೀರ್ಣವಾದಂಥ ವಿಷಯಗಳನ್ನ ಸರಿಪಡಿಸಿ ಸರಿದಾರಿ ಕರ್ಕೊಂಡು ಹೋಗೋದಕ್ಕೆ ಈ ರೀತಿಯ ಮಾರ್ಗದರ್ಶಕರ ಅಗತ್ಯವಾಗಿರ್ತಾರೆ. ಅಂತ ಮಾರ್ಗದರ್ಶಕಿಯನ್ನ ರಾವಣ ನೇಮಕ ಮಾಡ್ಕೊಂಡಿದ್ದ ಅನ್ಸುತ್ತೆ ನೋಡಿ. ಅದನ್ನ ಹೇಳ್ತಾ ಇರೋದು, ತನ್ನ ಅವಲೋಕಿನಿಯಂ, ತನಗೆ ವಿವೇಕವನ್ನ ಹೇಳುವ ಸಲಹೆಯನ್ನ ಕೊಡುವ ಆ ಅವಲೋಕಿನಿ ವಿದ್ಯೆಯನ್ನ ದಶಾನನಂ ಸ್ಮರಿಸಿದನ್. ದಶಾನನ ಸ್ಮರಿಸಿದ, ಅವನು ಹಾಗೆ ಸ್ಮರಿಸಿದ ರೀತಿಯನ್ನ ಕವಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆತ್ಮಸತ್ವ ಗುಣಹಾನಿಯೇ ಸೂಚಿಸದೆ ವಿನಾಶಮಂ ಅಂತೇಳಿ ಕವಿ ನಾಗಚಂದ್ರ ಮಾತಾಡ್ತಾ ಇದ್ದಾನೆ. ಎಷ್ಟು ಸೊಗಸಾಗಿದೆ. ಆತ್ಮಸತ್ವ ಗುಣಹಾನಿಯೇ ಸೂಚಿಸದೆ ವಿನಾಶಮಂ. ಸತ್ವಶಾಲಿಯಾದಂಥ ಆತ್ಮವನ್ನಿಟ್ಟುಕೊಂಡಿರುವವರಿಗೆ ತಾವು ಮಾಡ್ತಾ ಇರುವಂಥ ಕೆಲಸಗಳಿಂದ ತಮ್ಮ ಗುಣದ ಹಾನಿಯಾಗತ್ತೆ ಎನ್ನುವಂಥದ್ದು ತಿಳ್ಕೊಂಡಾಗ ಅದೇ ಅವರ ವಿನಾಶವನ್ನ ಸೂಚಿಸುತ್ತದೆ ಅಂತ ಹೇಳ್ತಾ ಇರೋದು. ತುಂಬ ಸೊಗಸಾಗಿರುವಂಥ ಮಾತಿದು. ಅವನು ತನ್ನ ಅವಲೋಕಿನಿಯ ದಶಾನನಂ ಸ್ಮರಿಸಿದನ್. ಆತ್ಮ ಸತ್ವ ಗುಣಹಾನಿಯೇ, ತನ್ನಿಂದ ಸತ್ವಭರಿತವಾದಂಥ ಗುಣಹಾನಿ ಆಗ್ತಾ ಇದೆ, ಸತ್ವಭರಿತವಾದಂಥ ಗುಣ ಹಾನಿ ಆಗ್ತಾ ಇದೆ. ಈಗ ಹಾನಿ ಆಗ್ತಾ ಇರೋದೆ ಸೂಚಿಸದೆ ವಿನಾಶಮಂ. ಈಗ ಆಗ್ತಾ ಇರೋದು ನಿಜವಾಗ್ಲೂ ಮುಂದೆ ಏನು ವಿನಾಶ ಆಗತ್ತೆ ಅನ್ನುವಂಥದ್ದನ್ನ ಸೂಚಿಸ್ತಾ ಇಲ್ವಾ ಅಂತ ಹೇಳಿ ಕವಿ ಬಹಳ ಸೊಗಸಾಗಿ ಮಾತಾಡ್ತಾ ಇದ್ದಾನೆ. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರ, ಇಲ್ಲಿಗೆ ಈ ಭಾಗ ನಿಂತಿರ್ಲಿ. ಮುಂದಕ್ಕೆ ಅವಲೋಕಿನಿ ವಿದ್ಯೆ ಪ್ರತ್ಯಕ್ಷ ಆಗಿ ಅವನಿಗೆ ಯಾವೆಲ್ಲ ರೀತಿಯ ಮಾರ್ಗದರ್ಶನವನ್ನ ಮಾಡಬಹುದು, ನೀನು ಮಾಡಿರುವಂಥ ಈ ಕೆಲಸ ಸರಿಯೋ ತಪ್ಪು ಅನ್ನುವಂಥ ಮಾತುಗಳನ್ನ ಆ ಅವಲೋಕಿನಿ ವಿದ್ಯೆ ರಾವಣನ ಜೊತೆ ಯಾವ ರೀತಿಯಲ್ಲಿ ಸಂಭಾಷಣೆ ನಡೆಸುತ್ತೆ, ಅದಕ್ಕೆ ರಾವಣನ ಮನಸ್ಸು ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಮನ್ಮಥ ಈಗ ಗಟ್ಟಿಯಾಗಿ ಹಿಡಿದುಬಿಟ್ಟಿದ್ದಾನೆ. ಬಲೆ ದೃಷ್ಟಿಗೆ ಜಾನಕಿಯ ರೂಪು ಅವನ ಕಣ್ಣಿಗೆ ಬಲೆಯಾಗೋಗಿದೆ. ಸಂಕಲೆ ಏನಿಪ, ಹೃದಯಕ್ಕೆ ಸಂಕೋಲೆ ಆಗ್ಬಿಟ್ಟಿದೆ ಸೀತೆಯ ರೂಪು. ಈಗಿರಬೇಕಾದ್ರೆ ಇವುಗಳಿಂದ ಬಿಡಿಸಿಕೊಂಡು ಸೀತೆಯನ್ನ ಬಿಟ್ಬಿಡುವಂತ ನಿರ್ಧಾರವನ್ನ ಮಾಡ್ತಾನ, ಅಥವಾ ಆ ಥರದ್ದು ಯಾವ್ದಾದ್ರು ಒಂದು ಏನೋ ಆಲೋಚನೆಯನ್ನ ಅವಲೋಕಿನಿ ವಿದ್ಯೆಯಿಂದ ಕೇಳ್ತಾನ ರಾವಣ ಏನು ಅನ್ನುವಂಥದ್ದನ್ನ ನಾನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.